Good morning, dear students. Welcome back. I am your physics professor, Dr. Nagaraj, teaching physics in simple language, that is in Kannada. ಸೊ ಈಗ ಸದ್ಯಕ್ಕೆ ನಾನು ಮಾಡೆಲ್ ಪೇಪರ್ ಡಿಸ್ಕಷನ್ಸನ್ನು ಮಾಡ್ತಾ ಇದ್ದೀನಿ. ಈ ಮಾಡೆಲ್ ಪೇಪರ್ಸಲ್ಲಿ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಗಲೇ ಸಾಕಷ್ಟು ವೀಡಿಯೋಸನ್ನು ಪೋಸ್ಟ್ ಮಾಡಿದ್ದೀನಿ, ಸುಮಾರು ಜನ ನೋಡ್ತಾ ಇದ್ದೀರಾ, ಅದರಿಂದ ಯೂಸ್ ಆಗ್ತಾ ಇದೆ ಅಂತ ಕಾಮೆಂಟ್ಸನ್ನು ಹಾಕ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಜೊತೆಗೆ ನಿಮ್ಮ ಇಂಟ್ರೆಸ್ಟನ್ನು ನೋಡಿ ನನಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿಯ ಹುಮ್ಮಸ್ಸು, ಉತ್ಸಾಹ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಇದಾದಮೇಲೆ ನೆಕ್ಸ್ಟ್ ನಾನು ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಕೂಡ ಇದರಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಬನ್ನಿ ಈಗ ಈ ಚಾಪ್ಟ್ರಲ್ಲಿ ಅಂದರೆ ಥರ್ಮೋಡೈನಮಿಕ್ಸಲ್ಲಿ ಏನೇನು ಕಲಿತೀವಿ ಅಂತಂದರೆ ಬೇಸಿಕ್ ಡೆಫಿನೇಷನ್ಸನ್ನು, ಸಿಸ್ಟಮ್ ಅಂದರೆ ಏನು, ಸರೌಂಡಿಂಗ್ ಅಂದರೆ ಏನು, ಸ್ಟೇಟ್ ವೇರಿಯೇಬಲ್ಸ್ ಅಂದರೆ ಯಾವ್ಯಾವುದು, ಈಕ್ವೇಷನ್ ಆಫ್ ಸ್ಟೇಟ್ ಅಂದರೆ ಏನು, ಥರ್ಮೋಡೈನಮಿಕಲ್ ಪ್ರೋಸೆಸ್ ಅಂದರೆ ಏನು, ಅವನ್ನೆಲ್ಲ ಕಲಿತೀವಿ. ಝೀರೋತ್ಲ ಥರ್ಮೋಡೈನಮಿಕಲ್ ಪ್ರೋಸೆಸಸ್ 4 ಪ್ರೋಸೆಸ್ಗಳಿದ್ದಾವೆ: ಐಸೋಥರ್ಮಲ್, ಅಡಿಯಾಬ್ಯಾಟಿಕ್, ಐಸೋಬಾರಿಕ್, ಐಸೋಕಾರಿಕ್ ಅಂತ. ವರ್ಕ್ ಡನ್ ಬಗ್ಗೆ ಇಂಟರ್ನಲ್ ಎನರ್ಜಿ, ವೇರಿಯೇಷನ್ ಆಫ್ ಇಂಟರ್ನಲ್ ಎನರ್ಜಿ, ಆಮೇಲೆ ವರ್ಕ್ ಡನ್ ಮತ್ತು ಇಂಟರ್ನಲ್ ಎನರ್ಜಿಗೆ ಕನೆಕ್ಷನ್, ದಟ್ ಈಸ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್. ಸ್ಟೇಟ್ ಈಕ್ವೇಷನ್, ಇಂಟೆನ್ಸಿವ್ ಆ್ಯಂಡ್ ಎಕ್ಸ್ಟೆನ್ಸಿವ್ ವೇರಿಯೇಬಲ್, ಇಂಟೆನ್ಸಿವ್ ಅಂದರೆ ಏನು, ಎಕ್ಸ್ಟೆನ್ಸಿವ್ ವೇರಿಯೇಬಲ್ ಅಂದರೆ ಏನು ಅಂತ. ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಇನ್ ಡಿಫ್ರೆಂಟ್ ಕೇಸಸ್, ಇನ್ಫ್ಯಾಕ್ಟ್ ಇವೆಲ್ಲ ಡಿರೈವೇಷನ್ಸ್ಗಳು ತುಂಬ ಇಂಪಾರ್ಟೆಂಟು, ಮೇನ್ ಎಕ್ಸಾಮಲ್ಲಿ 5 ಮಾರ್ಕ್ಸ್ಗೆ ಬರುವಂಥದ್ದು, ಸ್ವಲ್ಪ ಗಮನ ಕೊಡಿ. ಆಮೇಲೆ ಹೀಟ್ ಎಂಜಿನ್, ಎಫಿಷಿಯನ್ಸಿ ಅಂದರೆ ಏನು, ಸೈಕ್ಲಿಕ್ ಪ್ರೋಸೆಸ್, ರಿವರ್ಸಿಬಲ್ ಪ್ರೋಸೆಸ್ ಆ್ಯಂಡ್ ಇರಿವರ್ಸಿಬಲ್ ಪ್ರೋಸೆಸ್. ಆಮೇಲೆ ರೆಫ್ರಿಜರೇಟರ್ಗೆ ಸಂಬಂಧಪಟ್ಟ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಅಂತ ಒಂದು ಪ್ಯಾರಾಮೀಟರ್ ಇದೆ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ, 2 ಸ್ಟೇಟ್ಮೆಂಟ್ ಬರ್ತವೆ ಅಲ್ಲಿ, ಕೆಲ್ವಿನ್ ಪ್ಲ್ಯಾಂಕ್ ಅಂತ ಮತ್ತು ಕ್ಲಾಸಿಯಸ್ ಅಂತ. ನೆಕ್ಸ್ಟು ಕಾರ್ನಾಟ್ ಎಂಜಿನ್ ಮತ್ತು ಅದರ ವರ್ಕಿಂಗ್. ಇಷ್ಟನ್ನು ನಾವು ಈ ಚಾಪ್ಟರ್ನಲ್ಲಿ ರೆಗ್ಯುಲರ್ ಸಿಲೆಬಸ್ಸಲ್ಲಿ ನಾವು ಓದ್ತಾ ಹೋಗ್ತೀವಿ. ನಾನು ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸನ್ನು ಕವರ್ ಮಾಡೋ ಥರ MCQ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಈ ವಿಡಿಯೋನ ಡಿಸೈನ್ ಮಾಡಿದ್ದೀನಿ. ಈಗ ಆಸ್ ಯೂಶುವಲ್ ಮಾಡೆಲ್ ಪೇಪರಲ್ಲಿ ಇರ್ತಕ್ಕಂಥ ಕ್ವಶನ್ನನ್ನೇ ಮೊದಲಿಗೆ ತಗೋತಾ ಇದ್ದೀನಿ. ನೋಡಿ, ಇಲ್ಲಿ ಮೊದಲಿಗೆ ಬರ್ತಾ ಇದೆ, ದ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಆಫ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಈಸ್ ಗಿವನ್ ಬೈ. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ, ಇಫ್ ಯು ಸಪ್ಲೈ DQ ಅಮೌಂಟ್ ಆಫ್ ಹೀಟ್, part of it is utilized to do the work and remaining part is used to change the internal energy. Internal energy na ನಾವು U ಅಂತ ಬರಿತೀವಿ, ವರ್ಕ್ ಡನ್ W ಅಂತ ಬರಿತೀವಿ, Q ಅನ್ನು ಇದು ಹೀಟ್ ಸಪ್ಲೈಗೆ ಯೂಸ್ ಮಾಡ್ತೀವಿ. ಸೊ ಅಂದರೆ Q is equal to U plus W ಅನ್ನೋ ಥರ. ಸ್ಮಾಲ್ ಅಮೌಂಟ್ ಆಫ್ ಹೀಟ್, ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ, ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಅಂತ ಬಂದಾಗ ಡೆಲ್ಟಾ Q is equal to ಡೆಲ್ಟಾ U plus ಡೆಲ್ಟಾ W. ಸೊ ಆನ್ಸರ್ ಈಸ್ ಆಪ್ಷನ್ ಬಿ, ಡೆಲ್ಟಾ Q is equal to DQ ಅಥವಾ ಡೆಲ್ಟಾ Q ಎರಡು ಒಂದೇನೆ, is equal to DU ಅಥವಾ ಡೆಲ್ಟಾ U, that is change in the internal energy, plus DW ಅಥವಾ ಡೆಲ್ಟಾ W. This is the amount of work done, this is the amount of work done, this is the amount of change in internal energy, this is the amount of heat supplied. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಎ ಸಿಸ್ಟಮ್ ಈಸ್ ಸೆಟ್ ಟು ಬಿ ಇನ್ ಥರ್ಮೋಡೈನಮಿಕ್ ಈಕ್ವಿಲಿಬ್ರಿಯಮ್. ನೋಡಿ, ಒಂದು ಸಿಸ್ಟಮ್ ಅಂದರೆ ಏನು ಗೊತ್ತಾ, ಒಂದು ಕಂಟೈನರಲ್ಲಿ ನೀವು ತಗೊಳ್ತಕ್ಕಂಥ ಒಂದು ವರ್ಕಿಂಗ್ ಸಬ್ಸ್ಟೆನ್ಸ್. ಈಗ ಒಂದು ಲೋಟದಲ್ಲಿ ನೀರು ತೊಗೊಂಡ್ರೆ ನೀರು ಸಿಸ್ಟಮ್ ಆಗುತ್ತೆ, ಒಂದು ಕಂಟೈನರಲ್ಲಿ ಗ್ಯಾಸನ್ನು ತುಂಬಿಸಿದ್ರೆ ಗ್ಯಾಸ್ ಸಿಸ್ಟಮ್ ಆಗುತ್ತೆ, ಅಥವಾ ಈ ರೂಮಲ್ಲಿ ನಾನು ಯಾವುದೋ ಒಂದು ಆಬ್ಜೆಕ್ಟ್ ಬಗ್ಗೆ, ಇವಾಗ ಈ ಸ್ಪೆಕ್ಸ್ ಬಗ್ಗೆನೋ ಅಥವಾ ಈ ಪೆನ್ನಿನ ಬಗ್ಗೆನೋ ಅಥವಾ ಈ ಸ್ಪೂನಿನ ಬಗ್ಗೆನೋ ಡಿಸ್ಕಸ್ ಮಾಡ್ತಾ ಹೋದರೆ ಅವು ಸಿಸ್ಟಮ್ಗಳಾಗ್ತವೆ. ಯಾವ ಸಬ್ಜೆಕ್ಟನ್ನು ನೀವು ಯಾವುದೋ ಸಬ್ಸ್ಟೆನ್ಸನ್ನು, ಯಾವುದೋ ವಸ್ತುವನ್ನು ಕೂಲಂಕುಷವಾಗಿ ಚರ್ಚೆ ಮಾಡ್ತಾ ಹೋದರೆ ಆ ವಸ್ತುನ ನಾವು ಸಿಸ್ಟಮ್ ಅಂತ ಕರಿತೀವಿ. ನಾರ್ಮಲಿ ಥರ್ಮೋಡೈನಮಿಕ್ಸ್ ಅಲ್ಲಿ ವಿ ಫೋಕಸ್ ಮೋರ್ ಆನ್ ಗ್ಯಾಸಸ್. ಸೊ ಗ್ಯಾಸ್ ಅಂತ ಬಂದಾಗ ಪ್ರೆಷರ್, ವಾಲ್ಯೂಮ್ ಮತ್ತು ಟೆಂಪರೇಚರ್, ಇವು ಮೂರು ಕೂಡ ವೇರಿಯೇಬಲ್ಸ್. ಈ ಮೂರು ಕಾನ್ಸ್ಟೆಂಟ್ ಆಗಿದ್ರೆ ಆ ಸಿಸ್ಟಮ್ ಈಕ್ವಿಲಿಬ್ರಿಯಮ್ ಅಲ್ಲಿ ಇದೆ ಅಂತ ಅರ್ಥ. ಈ ಮೂರಲ್ಲಿ ಯಾವುದಾದ್ರು ಒಂದು ಬದಲಾಗ್ತಾ ಹೋದರೆ ಪ್ರೆಷರೇ ಜಾಸ್ತಿ ಆಗ್ಬೋದು, ವಾಲ್ಯೂಮೇ ಜಾಸ್ತಿ ಆಗ್ಬೋದು, ಅಥವಾ ಟೆಂಪರೇಚರೇ ಜಾಸ್ತಿ ಆಗ್ಬೋದು, ಅವಾಗ ಆ ಸಿಸ್ಟಮ್ ಈಕ್ವಿಲಿಬ್ರಿಯಮ್ ಅಲ್ಲಿ ಇದೆ ಅಂತ ನಾವು ಹೇಳಕ್ಕಾಗೋದಿಲ್ಲ. ಸೊ ಆಲ್ ದ ತ್ರೀ ಮಸ್ಟ್ ಬಿ ಕಾನ್ಸ್ಟೆಂಟ್, ದೇ ಶುಡ್ ನಾಟ್ ವೇರಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಆನ್ಸರ್ ಈಸ್ ಆಪ್ಷನ್ ಡಿ. ಓಕೆ, ನೌ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Zeroth law of thermodynamics gives the concept of. Zeroth law of thermodynamics ಏನನ್ನು ಹೇಳುತ್ತೆ ನೋಡಿ, 2 ಸಿಸ್ಟಮ್ಗಳು, ಒಟ್ಟು 3 ಸಿಸ್ಟಮ್ಗಳಂತ ಕಾಣ, A, B, C. ಇವಾಗ A ಅನ್ನೋದು C ಜೊತೆಗೆ ಕನೆಕ್ಟ್ ಆಗಿದೆ. A and C ಆರ್ ಇನ್ ಈಕ್ವಿಲಿಬ್ರಿಯಮ್, B and C ಆರ್ ಆಲ್ಸೋ ಇನ್ ಈಕ್ವಿಲಿಬ್ರಿಯಮ್. A ಮತ್ತು C ಈಕ್ವಿಲಿಬ್ರಿಯಮ್ ಅಲ್ಲಿದೆ, ಬಿ ಮತ್ತು ಸಿ ಈಕ್ವಿಲಿಬ್ರಿಯಮ್ ಇದೆ. ಹಾಗಿದ್ಮೇಲೆ ಎ ಅಂಡ್ ಬಿ ಈಕ್ವಿಲಿಬ್ರಿಯಮ್ ಅಲ್ಲಿ ಇರಬೇಕಲ್ವಾ. ಇವಾಗ ನೋಡಿ, ಸಿ ಅನ್ನೋದು ಒಂದು ಟೆಂಪರೇಚರ್ಲಿದೆ, ಎ ಅನ್ನೋದು ಒಂದು ಟೆಂಪರೇಚರ್ಲಿದೆ. ಆ ಎರಡೂ ಟೆಂಪರೇಚರ್ ಸೇಮ್ ಇದೆ ಅಂದ್ಕೊಳ್ಳೋಣ. ಇದು 20 ಡಿಗ್ರಿ, ಇದು 20 ಡಿಗ್ರಿ. ನೆಕ್ಸ್ಟು ಬಿ, ಇದು 20 ಡಿಗ್ರಿ, ಇದೂ 20 ಡಿಗ್ರಿ. ಅಲ್ಲಿಗೆ 3 20 ಡಿಗ್ರಿ ಆಯ್ತಲ್ವಾ. ಎ ಇಸ್ ಈಕ್ವಲ್ ಟು ಸಿ, ಬಿ ಇಸ್ ಈಕ್ವಲ್ ಟು ಸಿ ಆದಮೇಲೆ ಎ ಇಸ್ ಈಕ್ವಲ್ ಟು ಬಿ ಇರಲೇಬೇಕಲ್ವಾ. ಇದು zeroth law of thermodynamics. If A is equal to C, B is equal to C, then A and B are internally ಕನೆಕ್ಟೆಡ್. ಈ ಲಾ ಇಂದ ನಮಗೆ ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಸಿಕ್ತು, ಯಾವುದಪ್ಪ ಅಂದರೆ ಅದು ಟೆಂಪರೇಚರ್. ಸೊ zeroth law of thermodynamics ಯಾವ ಪ್ಯಾರಾಮೀಟರ್ನ ಕೊಡುತ್ತೆ, ಟೆಂಪರೇಚರನ್ನು ಕೊಡುತ್ತೆ. ನೋಡಿ, ಇಲ್ಲಿ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದೀನಿ. ಇಫ್ 2 ಸಿಸ್ಟಮ್ಸ್ ಅಥವಾ 2 ಆಬ್ಜೆಕ್ಟ್ಸ್ ಅಥವಾ 2 ಬಾಡೀಸ್ A and B ಆರ್ ಇನ್ ಥರ್ಮಲ್ ಈಕ್ವಿಲಿಬ್ರಿಯಮ್,
with the third body C, A is equal to C, B is equal to C, then A and B are equal. ನಾನು ರೆಗ್ಯುಲರ್ ವಿಡಿಯೋದಲ್ಲಿ ಹೇಳಿದ್ದೀನಿ, A is relative of C, B is relative of C, therefore A and B are in turn relatives. Relative is a relative ಅಂತ ತಮಾಷೆಗೆ ಹೇಳಿರ್ತೀನಿ ನಾನು, ಆ ವಿಡಿಯೋನ ಒಂದ್ಸತಿ ರಿವೈಸ್ ಮಾಡಿ ನೋಡಿ. ಓಕೆ, ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇನ್ ಎ ಸಿಲಿಂಡರ್ ಫಿಟೆಡ್ ವಿತ್ ಪಿಸ್ಟನ್ ದ ಗ್ಯಾಸ್ ಈಸ್ ಎಕ್ಸ್ಪ್ಯಾಂಡಿಂಗ್ ಬೈ ಮೂವಿಂಗ್ ದ ಪಿಸ್ಟನ್ ಅಪ್ವರ್ಡ್. ಒಂದು ಸಿಲಿಂಡರ್ಗೆ ಮುಚ್ಚಳ ಮುಚ್ಚಿರ್ತೀರಾ, ಪಿಸ್ಟನ್ ಅಂದ್ರೆ ಮುಚ್ಚಳ, ಅದು ಮೇಲಕ್ಕೆ ಹೋಗ್ತಾ ಇದೆ ಅಂದ್ರೆ ಒಳಗಡೆ ಇರೋ ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ. ಎಕ್ಸ್ಪ್ಯಾಂಡ್ ಆದಾಗ ಪಿಸ್ಟನ್ ಮೇಲಕ್ಕೆ ಹೋಗ್ತಾ ಇದೆ ಅಂದ್ರೆ ಅರ್ಥ ಏನು? ಗ್ಯಾಸ್ ಈಸ್ ಡೂಯಿಂಗ್ work on the piston. When gas is doing work on the piston, we say work is done by the gas. ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್ ಅನ್ನು ನಾವು ಯಾವಾಗಲೂ ಪಾಸಿಟಿವ್ ಆಗಿ ತಗೋತೀವಿ. ಸೊ ಪಿಸ್ಟನ್ ಮೇಲಕ್ಕೆ ಹೋದ್ರೆ ವರ್ಕ್ ಡನ್ ಈಸ್ ಪಾಸಿಟಿವ್. ಪಿಸ್ಟನ್ ಕೆಳಗಡೆ ಬಂದ್ರೆ, ನೀನು ಹೊರಗಡೆಯಿಂದ ಪ್ರೆಸ್ ಮಾಡ್ತಾ ಇದೀಯ ಅನ್ಕೋ, ಆವಾಗ ವರ್ಕ್ ಈಸ್ ಡನ್ ಆನ್ ದ ಗ್ಯಾಸ್. ಸೊ ನೆನ್ಪಿಟ್ಕೊಳ್ಳಿ, ಪಿಸ್ಟನ್ ಕೆಳಗಡೆ ಹೋದ್ರೆ ಅಂದ್ರೆ ನೀನು ಕಂಪ್ರೆಸ್ ಮಾಡಿದ್ರೆ ವರ್ಕ್ ಈಸ್ ಡನ್ ಆನ್ ದ ಗ್ಯಾಸ್, ಇಟ್ ಈಸ್ ನೆಗೆಟಿವ್. ಪಿಸ್ಟನ್ ಮೇಲಕ್ಕೆ ಹೋದ್ರೆ ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್, ಇಟ್ ಈಸ್ ಪಾಸಿಟಿವ್. ನೋಡಿ ಇಲ್ಲಿ ಡಯಾಗ್ರಾಮ್ ಅಲ್ಲಿ ತೋರಿಸಿದ್ದೀನಿ, ನೋಡಿ, ಇಲ್ಲಿ ಪಿಸ್ಟನ್ ಕೆಳಗಡೆ ಬರ್ತಾ ಇದೆ, ಅದಕ್ಕೆ ನೆಗೆಟಿವ್ ಸೈನ್ ಕಾಣಿಸ್ತಾ ಇದೆಯಾ ಇಲ್ಲಿ. ಆಮೇಲೆ ಪಿಸ್ಟನ್ ಇಲ್ಲಿ ಮೇಲಕ್ಕೆ ಹೋಗ್ತಾ ಇದೆ, ಆರೋ ಮಾರ್ಕ್, ಸೊ ಪಾಸಿಟಿವ್ ಸೈನ್ ಕಾಣಿಸ್ತಾ ಇದೆಯಾ. ಸೊ ನೆನ್ಪಿಟ್ಕೊಳ್ಳಿ, ಇದು ಸೈನ್ ಕನ್ವೆನ್ಷನ್. ವರ್ಕ್ ಈಸ್ ಡನ್ ಆನ್ ದ ಗ್ಯಾಸ್, ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್. ಆನ್ ದ ಗ್ಯಾಸ್ ಅಂದ್ರೆ ನೆಗೆಟಿವ್, ಡನ್ ಬೈ ದ ಗ್ಯಾಸ್ ಅಂದ್ರೆ ಪಾಸಿಟಿವ್. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್? ಯಾವುದು ತಪ್ಪು ಸ್ಟೇಟ್ಮೆಂಟ್ ಇದೆ ರಿಗಾರ್ಡಿಂಗ್ ಚೇಂಜ್ ಇನ್ ದ ಇಂಟರ್ನಲ್ ಎನರ್ಜಿ? ಇಂಟರ್ನಲ್ ಎನರ್ಜಿ ಬಗ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ. ಇಂಟರ್ನಲ್ ಎನರ್ಜಿ ವಿ ಕ್ಯಾನ್ ಚೇಂಜ್ ಬೈ ಡೂಯಿಂಗ್ ದ ವರ್ಕ್, ಬೈ ಸಪ್ಲೈಯಿಂಗ್ ದ ಹೀಟ್. ಈ ಇಂಟರ್ನಲ್ ಎನರ್ಜಿಯನ್ನ ಚೇಂಜ್ ಮಾಡಬೇಕಂದ್ರೆ ಹೀಟ್ ಸಪ್ಲೈ ಮಾಡಿದ್ರು ನಡೆಯುತ್ತೆ, ವರ್ಕ್ ಡನ್ ಮಾಡಿದ್ರು ನಡೆಯುತ್ತೆ. ಆಮೇಲೆ ಈ ಯಾವ ಥರ ನೀವು ಸಪ್ಲೈ ಮಾಡ್ತೀರಾ, ಯಾವ ಥರ ನೀವು ವರ್ಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಪಾತ್ ಟ್ರಾವೆಲ್ಡ್. ಬಿಗಿನಿಂಗ್ ಎಷ್ಟಿತ್ತು, ಫೈನಲ್ ಎಷ್ಟಿದೆ ಅಷ್ಟೇ. ಇನಿಷಿಯಲ್ ಸ್ಟೇಟ್, ಫೈನಲ್ ಸ್ಟೇಟ್. ಬಿಗಿನಿಂಗಲ್ಲಿ ಕಡಿಮೆ ಹೀಟ್ ಇತ್ತಾ, ಆಮೇಲೆ ಜಾಸ್ತಿ ಹೀಟ್ ಬಂತ ಅಂದರೆ ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗಿದೆ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಇಂಟರ್ನಲ್ ಎನರ್ಜಿ ಡಿಪೆಂಡ್ಸ್, ಚೇಂಜ್ ಇನ್ ದ ಇಂಟರ್ನಲ್ ಎನರ್ಜಿ ಡಿಪೆಂಡ್ಸ್ ಅಪಾನ್ ಇನಿಷಿಯಲ್ ಸ್ಟೇಟ್ ಅಂಡ್ ಫೈನಲ್ ಸ್ಟೇಟ್, ಬಟ್ ನಾಟ್ ಆನ್ ದಿ ಪಾತ್ ಟ್ರಾವೆಲ್ಡ್. ನೀವು ಅದೇನು ಆಡಿಯಾಬ್ಯಾಟಿಕ್ ಪ್ರೋಸೆಸ್ ಮಾಡಿದ್ರಾ, ಐಸೋಥರ್ಮಲ್ ಪ್ರೋಸೆಸ್ ಮಾಡಿದ್ರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಹಂಗಾಗಿ ಆಪ್ಷನ್ ಡಿ ಏನು ಹೇಳುತ್ತೆ, ಚೇಂಜ್ ಇನ್ ದ ಇಂಟರ್ನಲ್ ಎನರ್ಜಿ ಡಿಪೆಂಡ್ಸ್ ಆನ್ ದಿ ಪಾತ್ ಅಂತ. ಅಲ್ಲ, ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಪಾತ್, ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್ ಆಫ್ ದ ಸಿಸ್ಟಮ್. ಐ ಹೋಪ್ ಯು ಆರ್ ಫಾಲೋಯಿಂಗ್. ಓಕೆ, ನೋಡಿ ಇಲ್ಲಿ ಬರ್ದಿದ್ದೀನಿ, ಇಂಟರ್ನಲ್ ಎನರ್ಜಿ ಇನ್ಕ್ರೀಸಸ್ ಇಫ್ ಹೀಟ್ ಈಸ್ ಆಡೆಡ್. ಹೀಟನ್ನು ಸಪ್ಲೈ ಮಾಡಿದರೆ ಮಾಲಿಕ್ಯೂಲ್ಸ್ ರ್ಯಾಂಡಮ್ ಆಗಿ ಹೋಗ್ತವೆ. ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ರ್ಯಾಂಡಮ್ ಮೋಷನ್ ಇನ್ಕ್ರೀಸಸ್ ದ ಇಂಟರ್ನಲ್ ಎನರ್ಜಿ ಅಂತ. ಆಮೇಲೆ ವರ್ಕ್ ಡನ್ ಆದರೆ, ಗ್ಯಾಸ್ನ ಮೇಲೆ ವರ್ಕ್ ಡನ್ ಅನ್ನು ಮಾಡಿದಾಗ ಮಾಲಿಕ್ಯೂಲ್ಸ್ ಅನ್ನು ಹತ್ರ ತಳ್ಳಲಿಕ್ಕೆ ನೀವು ತಳ್ತಾ ಇದ್ದೀರಾ, ಪುಷ್ ಮಾಡ್ತಾ ಇದ್ದೀರಾ, ಅವಾಗ ಮಾಲಿಕ್ಯೂಲ್ಸ್ ಮತ್ತೆ ರ್ಯಾಂಡಮ್ ಆಗಿ ಹೋಗ್ತವೆ, ಡಿಕ್ಕಿ ಹೊಡಿತವೆ, ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಕ್ಯಾನ್ ಬಿ ರಿಟರ್ನ್ ಇನ್ ಟರ್ಮ್ಸ್ ಆಫ್ ಚೇಂಜ್ ಇನ್ ದ ವಾಲ್ಯೂಮ್ ಆಸ್. ನೋಡಿ, ವಾಲ್ಯೂಮ್ ಚೇಂಜ್ ಅನ್ನ ವರ್ಕ್ ಡನ್ಗೆ ಕನೆಕ್ಟ್ ಮಾಡ್ತಾರೆ. ಇಲ್ಲಿ ಬರೋದು ತೋರಿಸ್ತೀನಿ ನಾನು. ವಾಲ್ಯೂಮ್ ಚೇಂಜ್ ಅನ್ನ ವರ್ಕ್ ಡನ್ಗೆ ಕನೆಕ್ಟ್ ಮಾಡ್ತಾರೆ. ಹೇಗೆ? ವೆಲ್, ಜಸ್ಟ್ ಐ ವಿಲ್ ರೈಟ್ ದ ವರ್ಕ್ ಡನ್. Work done and volume change. P is equal to, just 1 minute, P, okay, P is equal to, okay, sorry, P into dV is equal to work done. Okay, this is work done. So ಆ ಬೇಸಿಸ್ ಮೇಲೆ ಬಂದರೆ ಆನ್ಸರ್ ಆಪ್ಷನ್ ಎ. ಸೊ ನೋಡಿ, ಇಲ್ಲಿ ಆಪ್ಷನ್ ಎ ನಲ್ಲಿ ಏನು ತೋರಿಸ್ತಾ ಇದ್ದೀನಿ ನಾನು, ವರ್ಕ್ ಡನ್ ಅನ್ನ ಇನ್ ಟರ್ಮ್ಸ್ ಆಫ್ ಪ್ರೆಷರ್ ತೋರಿಸ್ತಾ ಇದ್ದೀನಿ. ಓಕೆ, ವೆಲ್ ಲೆಟ್ ಮಿ ಎರೇಸ್ ದಿಸ್. ವರ್ಕ್ ಡನ್ ಇನ್ ಟರ್ಮ್ಸ್ ಆಫ್ ಪ್ರೆಷರ್ ಐ ಆಮ್ ಶೋಯಿಂಗ್ ಇನ್ ಟರ್ಮ್ಸ್ ಆಫ್ volume change. This one, P into delta V plus delta U, that is nothing but delta Q. So first law of thermodynamics anna delta Q is equal to delta W ಅಷ್ಟೇ ಅಲ್ಲ, P into delta V ಅಂತ ಕೂಡ ಬರೀಬಹುದು ಅಂತ ಹೇಳಲಿಕ್ಕೆ ಈ ಕ್ವಶನ್ ಅನ್ನ ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್. The molar specific heat is same for all the solids and it is given in terms of molar specific heat. ಬಗ್ಗೆ ಗೊತ್ತಿದೆಯಲ್ವಾ ನಿಮಗೆ? molar specific heat ಏನು ಹೇಳುತ್ತೆ? It is constant for solids ಅಂತ ಹೇಳುತ್ತೆ and it is nothing but 3R.
molar specific heat for solid is 3R, 3 into R is 12.5. ಸೊ ಇದನ್ನ ಪ್ರೀವಿಯಸ್ ಚಾಪ್ಟರ್ ಅಲ್ಲೂ ನಾನು ಹೇಳಿದ್ದೀನಿ. 3 into 12.5 ಅಂದ್ರೆ ರಫ್ಲಿ 24 ಪಾಯಿಂಟ್ ಸಮಥಿಂಗ್ ಅಥವಾ 25 ಅಂತ ಬರೀಬಹುದು, ನೆನಪಿಸ್ಕೊಳ್ಳಿ. ಇದು ಮೋಲಾರ್ ಸ್ಪೆಸಿಫಿಕ್ ಹೀಟ್, ಬರೀ ಸ್ಪೆಸಿಫಿಕ್ ಹೀಟ್ ಅಲ್ಲ. ಬರೀ ಸ್ಪೆಸಿಫಿಕ್ ಹೀಟ್ ಅಂತಂದ್ರೆ ಮೇನೆ ಮೀನಿಂಗ್ ಬರುತ್ತೆ, ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 kg ಸಬ್ಸ್ಟೆನ್ಸ್ ಅಂತ. ಯಾವುದು? ಬರೀ ಸ್ಪೆಸಿಫಿಕ್ ಹೀಟ್ ಆದ್ರೆ. ಇದು 1 mole ಆಫ್ ದ ಸಬ್ಸ್ಟೆನ್ಸ್, ಮೋಲಾರ್ ಸ್ಪೆಸಿಫಿಕ್ ಹೀಟ್. ಬರೀ ಸ್ಪೆಸಿಫಿಕ್ ಹೀಟ್ ಕಾನ್ಸ್ಟೆಂಟ್ ಇರೋದಿಲ್ಲ, ಮೋಲಾರ್ ಸ್ಪೆಸಿಫಿಕ್ ಹೀಟ್ ಮಾತ್ರ ಕಾನ್ಸ್ಟೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎನ್ ಇಂಟೆನ್ಸಿವ್ ವೇರಿಯಬಲ್? ಬಂತು ನೋಡಿ, ಎರಡು ತರದ ವೇರಿಯಬಲ್ಸ್ ಅನ್ನ ನಾವು ಐಡೆಂಟಿಫೈ ಮಾಡಬಹುದು. ಕೆಲವೊಂದು ವೇರಿಯಬಲ್ಸ್ ಸೈಜ್ ನ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ನೀವು ಇಷ್ಟೇ ನೀರು ತಗೊಂಡ್ರು ಅದೇ ವ್ಯಾಲ್ಯೂ, ಇಷ್ಟು ನೀರು ತಗೊಂಡ್ರು ಅದೇ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಒಂದು ಪಾತ್ರೆಯಲ್ಲಿ ಅಮ್ಮ ನೀರನ್ನ ಕಾಯಿಸಿದ್ದಾರೆ, ಆಯ್ತಾ, ಚೆನ್ನಾಗಿ ಕುದೀತಾ ಇದೆ. ಅದರಲ್ಲಿ ಒಂದು ಲೋಟ ನೀರನ್ನ ಎತ್ಕೊಂಡು ಪಕ್ಕಕ್ಕಿಡಿ, ಇದರಲ್ಲಿ ಒಂದು ಥರ್ಮೋಮೀಟರ್ ಇಡಿ, ಇದರಲ್ಲಿ ಒಂದು ಥರ್ಮೋಮೀಟರ್, ಎರಡೂ ಕೂಡ 100 ಡಿಗ್ರಿನೇ ತೋರಿಸ್ತವೆ. ಲೋಟದಲ್ಲಿ ಕಡಿಮೆ ನೀರಿದೆ ಅಂತ ಅದೇನು ಕಡಿಮೆ ಟೆಂಪರೇಚರ್ ಅನ್ನು ತೋರಿಸಲ್ಲ, ಪಾತ್ರೆಯಲ್ಲಿ ಜಾಸ್ತಿ ನೀರಿದೆ ಅಂತ ಅದೇನು ಜಾಸ್ತಿ ಟೆಂಪರೇಚರ್ ಅನ್ನು ತೋರಿಸಲ್ಲ, ಎರಡೂ ಒಂದೇ ವ್ಯಾಲ್ಯೂನ ತೋರಿಸ್ತವೆ. ಅಂದ್ರೆ ಟೆಂಪರೇಚರ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಕ್ವಾಂಟಿಟಿ. ಸೊ ಅಂತ ವೇರಿಯಬಲ್ಸ್ ಅನ್ನ ನಾವು ಇಂಟೆನ್ಸಿವ್ ವೇರಿಯಬಲ್ಸ್ ಅಂತ ಕರಿತೀವಿ. ಅದೇ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರೋದನ್ನ ನಾವು ಎಕ್ಸ್ಟೆನ್ಸಿವ್ ವೇರಿಯಬಲ್ಸ್ ಅಂತ ಕರಿತೀವಿ. ಕಡಿಮೆ ಗ್ಯಾಸ್ ಇದ್ರೆ ಕಡಿಮೆ ವಾಲ್ಯೂಮ್, ಜಾಸ್ತಿ ಗ್ಯಾಸ್ ಇದ್ರೆ ಜಾಸ್ತಿ ವಾಲ್ಯೂಮ್. ಆಮೇಲೆ ಇಂಟರ್ನಲ್ ಎನರ್ಜಿ ಅಷ್ಟೇನೆ, ಕಡಿಮೆ ಗ್ಯಾಸ್ ಇದ್ರೆ ಕಡಿಮೆ ಮಾಲಿಕ್ಯೂಲ್ಸ್, ಕಡಿಮೆ ಇಂಟರ್ನಲ್ ಎನರ್ಜಿ, ಜಾಸ್ತಿ ಗ್ಯಾಸ್ ಇದ್ರೆ ಜಾಸ್ತಿ ಮಾಲಿಕ್ಯೂಲ್ಸ್, ಜಾಸ್ತಿ ಇಂಟರ್ನಲ್ ಎನರ್ಜಿ. ಸೊ ಎಕ್ಸ್ಟೆನ್ಸಿವ್ ವೇರಿಯಬಲ್ಸ್ ಆರ್ ದ ವೇರಿಯಬಲ್ಸ್ ವಿಚ್ ಡಿಪೆಂಡ್ ಆನ್ ದಿ ಸೈಜ್ ಆಫ್ ದ ಸಬ್ಸ್ಟೆನ್ಸ್. ಇವನು 1 ಮಾರ್ಕಿಗೂ ಕೇಳಬಹುದು ಅಥವಾ 2 ಮಾರ್ಕಿಗೂ ಕೇಳಬಹುದು, ಆಯ್ತಾ. ಸೊ ಅಲ್ಲಿಗೆ ಆನ್ಸರ್ ಈಸ್ ಇಂಟರ್ನಲ್ ಎನರ್ಜಿ. 1 ಮಾರ್ಕಿಗೆ ಅಂದ್ರೆ ಇದೇನೆ ಆಬ್ಜೆಕ್ಟಿವ್ ಟೈಪ್, 1 ಮಾರ್ಕಿಗೆ. 2 ಮಾರ್ಕಿಗೆ ಅಂದ್ರೆ ಶಾರ್ಟ್ ಆನ್ಸರ್, SA1 ಟೈಪ್ ಇದೆಯಲ್ಲ ಅದರಲ್ಲಿ. ವಾಟ್ ಆರ್ ಎಕ್ಸ್ಟೆನ್ಸಿವ್ ವೇರಿಯಬಲ್ಸ್? ಗಿವ್ ಎಕ್ಸಾಂಪಲ್. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಇಂಟೆನ್ಸಿವ್ ಅಂಡ್ ಎಕ್ಸ್ಟೆನ್ಸಿವ್ ವೇರಿಯಬಲ್ಸ್ ವಿತ್ ಎಕ್ಸಾಂಪಲ್ಸ್ ಅಂತ ಕೇಳಬಹುದು. ಇಂಟೆನ್ಸಿವ್ ಅಂದ್ರೆ ವೇರಿಯಬಲ್ಸ್ ದೇ ಡು ನಾಟ್ ಡಿಪೆಂಡ್ ಆನ್ ದ ಸೈಜ್. ಎಕ್ಸ್ಟೆನ್ಸಿವ್ ಅಂದ್ರೆ ವೇರಿಯಬಲ್ಸ್ ದೇ ಆಕ್ಚುಲಿ ಡಿಪೆಂಡ್ ಆನ್ ದ ಸೈಜ್. ಓಕೆ, ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರೋಸೆಸಸ್ ದ ವರ್ಕ್ ಡನ್ ಈಸ್ 0? ಇಲ್ಲಿ ನೋಡಿ 4 ಪ್ರೋಸೆಸ್ಗಳಿದಾವೆ: ಐಸೋಥರ್ಮಲ್, ಐಸೋಕಾರಿಕ್, ಐಸೋಬಾರಿಕ್, ಅಡಿಯಾಬ್ಯಾಟಿಕ್. ಐಸೋಥರ್ಮಲ್ ಅಂದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್, ಐಸೋಕಾರಿಕ್ ಅಂದ್ರೆ ವಾಲ್ಯೂಮ್ ಕಾನ್ಸ್ಟೆಂಟ್, ಐಸೋಬಾರಿಕ್ ಅಂದ್ರೆ ಪ್ರೆಷರ್ ಕಾನ್ಸ್ಟೆಂಟ್, ಅಡಿಯಾಬ್ಯಾಟಿಕ್ ಅಂದ್ರೆ ಯಾವುದೂ ಕಾನ್ಸ್ಟೆಂಟ್ ಇಲ್ಲ. ಯಾವಾಗ ಹಿಂದಿನ ಒಂದು ಕ್ವಶನ್ ಅಲ್ಲಿ ನಾನು ಹೇಳಿದೆ ವರ್ಕ್ ಡನ್ ಅನ್ನ ನಾವು P ಇಂಟು ಡಿ ವಿ ಅಂತ ಬರೀಬಹುದು. P ಇಂಟು ಡಿ ವಿ ಅಂತ ಬರೆಯೋದು ಅಂತಂದ್ರೆ ಯಾವಾಗ ವಾಲ್ಯೂಮ್ ಚೇಂಜ್ ಆಗುತ್ತೋ ಅವಾಗ ವರ್ಕ್ ಡನ್ ಅಂತ ಅರ್ಥ. ಓಕೆ, ಸೊ P into dV is equal to work done anta. Suppose if there is no change in the volume, then dV is equal to 0, then work done is equal to 0. ಅಲ್ಲಿಗೆ ಐಸೋಕಾರಿಕ್ ಪ್ರೋಸೆಸ್ ಅಲ್ಲಿ ವರ್ಕ್ ಈಸ್ ನಾಟ್ ಡನ್. ಗೊತ್ತಾಯ್ತಲ್ವಾ? ಯಾಕೆ ಸರ್ ಐಸೋಕಾರಿಕ್ ಅಲ್ಲಿ ವರ್ಕ್ ಡನ್ ಆಗೋದಿಲ್ಲ? ಬಿಕಾಸ್ ಅಲ್ಲಿ ಯಾವುದೇ ರೀತಿಯ ವಾಲ್ಯೂಮ್ ವೇರಿಯೇಷನ್ ಆಗೋದಿಲ್ಲ. ಓಕೆ, now let us move on to the next question. Well, just wait, I will erase this part. So this is about the work done okay, now I will show you some equations. ನೋಡಿ, ಇಲ್ಲಿ equations ಕಾಣಿಸ್ತಾ ಇದೆ ನೋಡಿ. ಇದು ಐಸೋಥರ್ಮಲ್ ಪ್ರೋಸೆಸ್ ಅಲ್ಲಿ ವರ್ಕ್ ಡನ್. ಐಸೋಥರ್ಮಲ್ ಅಲ್ಲಿ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಡಬ್ಲ್ಯೂ. ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ಐಸೋಥರ್ಮಲ್ ಅಲ್ಲಿ ದೇರ್ ಇಸ್ ನೋ ಚೇಂಜ್ ಇನ್ ದ ಇಂಟರ್ನಲ್ ಎನರ್ಜಿ. ಅದೇ ಐಸೋಬಾರಿಕ್ ಅಲ್ಲಿ ಎರಡೂ ಇದೆ, ಇಂಟರ್ನಲ್ ಎನರ್ಜಿನೂ ಚೇಂಜ್ ಆಗುತ್ತೆ, ವರ್ಕ್ ಕೂಡ ಆಗುತ್ತೆ, ಯಾಕಂದ್ರೆ ಪ್ರೆಷರ್ ವೇರಿಯೇಷನ್ ಇದೆ. ಐಸೋಕಾರಿಕ್ ಅಲ್ಲಿ ಡೆಲ್ಟಾ ಡಬ್ಲ್ಯೂ ಇಲ್ಲ ನೋಡಿ ಇಲ್ಲಿ, ಯಾಕಂದ್ರೆ ವಾಲ್ಯೂಮ್ ಈಸ್ ನಾಟ್ ಚೇಂಜಿಂಗ್. ಅಡಿಯಾಬ್ಯಾಟಿಕ್ ಅಲ್ಲಿ ಡೆಲ್ಟಾ ಕ್ಯೂ ಇಲ್ಲ, ಆದರೆ ವರ್ಕ್ ಮಾತ್ರ ಆಗುತ್ತೆ. ವರ್ಕ್ ಹೆಂಗ್ ಆಗುತ್ತೆ ಅಂತಂದ್ರೆ ಇಂಟರ್ನಲ್ ಎನರ್ಜಿನ ಉಪಯೋಗಿಸ್ಕೊಂಡು ವರ್ಕ್ ಆಗುತ್ತೆ. ನಾನು ರೆಗ್ಯುಲರ್ ಕ್ಲಾಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಅಪ್ಪ ಮನೆಯಲ್ಲಿ ಇದ್ರೆ ಅಪ್ಪನ ಹತ್ರ ದುಡ್ಡಿಸ್ಕೊಂಡು ಹೋಗಿ ನೀವು ಪಾನಿಪುರಿ ತಿನ್ಕೊಂಡ್ ಬರ್ತೀರಾ. ಅಪ್ಪ ಇಲ್ಲ ಅಂತಂದಾಗ ನಿಮ್ಮ ಹತ್ರ ಇರೋ ದುಡ್ಡನ್ನಲ್ಲೇ ಹೋಗಿ ಪಾನಿಪುರಿ ತಿನ್ಕೊಂಡ್ ಬರ್ತೀರಾ. ಅಪ್ಪ ಕೊಡೋದು ಡೆಲ್ಟಾ ಕ್ಯೂ, ಆಮೇಲೆ ಪಾನಿಪುರಿ ತಿನ್ನೋದು ವರ್ಕ್ ಡನ್. ನಿಮ್ಮ ಪಾಕೆಟ್ ಅಲ್ಲಿ ಇರೋದು ಇಂಟರ್ನಲ್ ಎನರ್ಜಿ. ಗೊತ್ತಾಯ್ತಲ್ವಾ? ಅಪ್ಪ ದುಡ್ಡು ಕೊಟ್ಟರು ಅಂತಂದ್ರೆ ಒಂದು 100 ರೂಪಾಯಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ 50 ರೂಪಾಯಿ ಪಾನಿಪುರಿ ತಿಂತೀರಾ, ಇನ್ನು 50 ರೂಪಾಯಿ ಬಚ್ಚಿಟ್ಕೋತೀರಾ, ಪರ್ಸಲ್ಲಿ ಇಟ್ಕೋತೀರಾ. ಅದು ಇಂಟರ್ನಲ್ ಎನರ್ಜಿ ಜಾಸ್ತಿ ಆಯಿತು ಅಂತ. ಈಗ ಅಪ್ಪ ಮನೆಯಲ್ಲಿ ಇಲ್ಲ, ಎಲ್ಲೋ ಬೇರೆ ಊರಿಗೆ ಹೋಗಿದ್ದಾರೆ ಅಥವಾ ಆಫೀಸಿಂದ ಬಂದಿಲ್ಲ, ನೀವು ಪಾನಿಪುರಿ ತಿನ್ಬೇಕು. ಅವಾಗ ಡೆಲ್ಟಾ ಕ್ಯೂ ಇಲ್ಲ, ಅಪ್ಪ ಕೊಡ್ತಾ ಇಲ್ಲ, ಆದ್ರೂ ತಿನ್ಲೇಬೇಕು ನೀವು. ಅವಾಗ ಏನ್ ಮಾಡ್ತೀರಾ? ಪರ್ಸಲ್ಲಿರೋ ದುಡ್ಡನ್ನೇ ತಗೊಂಡು ಹೋಗ್ತೀರಾ. ಅವಾಗ ಇಂಟರ್ನಲ್ ಎನರ್ಜಿ ಕಡಿಮೆ ಆಗುತ್ತೆ. ಸೊ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಲ್ಲಿ ಆ ಕೆಲಸ ಆಗುತ್ತೆ. ವರ್ಕ್ ಈಸ್ ಡನ್ ಅಟ್ ದ ಕಾಸ್ಟ್ ಆಫ್ ಇಂಟರ್ನಲ್ ಎನರ್ಜಿ. ಓಕೆ, ಆನ್ಸರ್ ಆಗೋಯ್ತು. ಈಗ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಇಫ್ ಎ ಥರ್ಮೋಡೈನಮಿಕ್ ಪ್ರೋಸೆಸ್ ಸ್ಟಾರ್ಟ್ಸ್ ಅಂಡ್ ಎಂಡ್ಸ್ ಅಟ್ ದ ಸೇಮ್ ಸ್ಟೇಟ್ ಆಫ್ ದ ಸಿಸ್ಟಮ್, ಎಲ್ಲಿಂದ ಶುರುವಾಯಿತೋ ಮತ್ತೆ ವಾಪಸ್ ಅಲ್ಲಿಗೆ ಬಂದ್ರೆ, ಈಗ ಪ್ರೆಷರ್ ಜಾಸ್ತಿ ಇತ್ತು, ಕಡಿಮೆ ಮಾಡಿದ್ರಿ, ಆಮೇಲೆ ಟೆಂಪರೇಚರ್ ಚೇಂಜ್ ಮಾಡಿದ್ರಿ, ಆಮೇಲೆ ಮತ್ತೆ ಪ್ರೆಷರ್ ಜಾಸ್ತಿ ಮಾಡಿ 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 ವಾಪಸ್ ಅಲ್ಲಿಗೆ ಬಂದ್ರಿ ಅಂತ ಇಟ್ಕೊಳ್ಳಿ.
ಅಂದರೆ ಸುತ್ತಿ ಬಳಸಿ ಇರೋ ಜಾಗಕ್ಕೆ ವಾಪಸ್ ಬಂದ್ರಿ ಅಂತ ಪ್ರೋಸೆಸ್ಸನ್ನು ನಾವು ಏನಂತ ಕರಿತೀವಿ? ಸೈಕ್ಲಿಕ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಇಫ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಟ್ಸ್ ಆರ್ ಸೇಮ್ ದೆನ್ ದ ಪ್ರೋಸೆಸ್ ಈಸ್ ಕಾಲ್ಡ್ ಸೈಕ್ಲಿಕ್ ಪ್ರೋಸೆಸ್. ಸಾಕಷ್ಟು ಸೈಕ್ಲಿಕ್ ಪ್ರೋಸೆಸ್ಗಳನ್ನು ನಾವು ಸುತ್ತಮುತ್ತ ನೋಡಬಹುದು. ಈಗ ನಿಮ್ಮ ಊರಿಂದ ಹೊರಟು ಬೇರೆ ಊರಿಗೆ ಹೋಗಿ ಅಲ್ಲಿಂದ ನಿಮ್ಮ ರಿಲೇಟಿವ್ಸ್ ಊರಿಗೆ ಹೋಗಿ ಮತ್ತೆ ಎಲ್ಲೋ ಬಂದು ವಾಪಸ್ ಮನೆಗೆ ಬಂದರೆ ಇಟ್ ಈಸ್ ಅ ಸೈಕ್ಲಿಕ್ ಪ್ರೋಸೆಸ್ ಓನ್ಲಿ. ಆಯಿತಾ? ನೆಕ್ಸ್ಟ್, ಅಮಾಂಗ್ ದಿ ಗಿವನ್ ಈಕ್ವೇಷನ್ ವಿಚ್ ಒನ್ ಈಸ್ ನಾಟ್ ಎ ಸ್ಟೇಟ್ ಈಕ್ವೇಷನ್? ನೋಡಿ, ಸ್ಟೇಟ್ ಈಕ್ವೇಷನ್ ಅಂದರೆ ಏನು ಗೊತ್ತಾ? ಯಾವುದೇ ಒಂದು ಸಿಸ್ಟಮನ್ನು ಒಂದು ಕಂಟೈನರಲ್ಲಿ ತೊಗೊಂಡಿದ್ದೀರಾ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಹೀಟ್ ಸಪ್ಲೈ ಮಾಡ್ತಾ ಇದ್ದೀರಾ, ಏನೇನೋ ಮಾಡ್ತಾ ಇದ್ದೀರಾ. ಅದೇ ಹೇಳಿದಲ್ಲ, ಈ ಐಸೋಥರ್ಮಲ್ ಪ್ರೋಸೆಸ್ ಮಾಡ್ತಾ ಇದ್ದೀರಾ, ಐಸೋಬಾರಿಕೆ ಮಾಡ್ತಾ ಇದ್ದೀರಾ, ಅಥವಾ ಅಡಿಯಾಬ್ಯಾಟಿಕ್ ಏನೋ ಒಂದು ಮಾಡ್ತಾ ಇದ್ದೀರಾ. ಕಂಪ್ರೆಸ್ ಮಾಡೋದಂತೆ, ಎಕ್ಸ್ಪ್ಯಾಂಡ್ ಮಾಡೋದಂತೆ, ಹೀಟ್ ಸಪ್ಲೈ ಮಾಡೋದಂತೆ, ಹೀಟ್ನ ರಿಮೂವ್ ಮಾಡೋದಂತೆ, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಥರ್ಮೋಡೈನಮಿಕ್ಸ್ ಅಂದರೆ ಅದೇ ಅಲ್ವಾ? ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ ಹೇಳಿ? ಇಟ್ ಕನೆಕ್ಟ್ಸ್ ಹೀಟ್ ವಿತ್ ದ ವರ್ಕ್, ಹೀಟ್ ವಿತ್ ದ ಕನ್ವರ್ಷನ್ ಆಫ್ ಎನರ್ಜಿ. ಹೀಟನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು ಹೇಗೆ, ಹೀಟಿಂದ ವರ್ಕನ್ನು ಮಾಡೋದು ಹೇಗೆ, ಈ ಥರ ಎಲ್ಲ ಒಂಥರ ಹೀಟ್ ಫ್ಲೋಗೆ ಕನೆಕ್ಟ್ ಆಗಿರೋದು. ಡೈನಾಮಿಕ್ಸ್, ಥರ್ಮೋ ಅಂದರೆ ಹೀಟು, ಡೈನಾಮಿಕ್ಸ್ ಅಂದರೆ ಫ್ಲೋ. ಹೀಟ್ ಫ್ಲೋಗೆ ಸಂಬಂಧಪಟ್ಟಿರೋ ಸ್ಟಡಿನೇ ಇದು ಥರ್ಮೋಡೈನಮಿಕ್ಸ್. ಈಗ ಒಂದು ಗ್ಯಾಸನ್ನು ನೀವು ಪ್ರೆಸ್ ಮಾಡಿದಾಗ ಪ್ರೆಷರ್ ಮತ್ತು ವಾಲ್ಯೂಮ್ ವೇರಿ ಆಗ್ಬೋದು, ಟೆಂಪ್ರೇಚರ್ ವಾಲ್ಯೂಮ್ ವೇರಿ ಆಗ್ಬೋದು. ಈ ವೇರಿಯೇಷನ್ಸ್ನೆಲ್ಲ ನಾವು ಈಕ್ವೇಷನ್ಸನ್ನು ಬರೆದು ತೋರಿಸ್ತೀವಿ. ಈಕ್ವೇಷನ್ಸನ್ನು ಬರೆದಾಗ ಏನು ಬರುತ್ತೋ ಅದನ್ನು ಸ್ಟೇಟ್ ಈಕ್ವೇಷನ್ ಅಂತ ಕರೀತಾರೆ. ಹಂಗೆ ನೋಡ್ಕೊಂಡ್ರೆ ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಇದೆಯಲ್ಲ, ಇದು ಐಸೋಥರ್ಮಲ್ ಪ್ರೋಸೆಸ್ಗೆ ಇರ್ತಕ್ಕಂಥ ಈಕ್ವೇಷನ್. ಇದನ್ನು ಸ್ಟೇಟ್ ಈಕ್ವೇಷನ್ ಅಂತ ಕರಿತೀವಿ. ಆಮೇಲೆ ಪಿ ವಿ ಟು ದಿ ಪವರ್ ಆಫ್ ಗಾಮಾ ಈಕ್ವಲ್ಸ್ ಕಾನ್ಸ್ಟೆಂಟ್ ಇದೆಯಲ್ಲ, ಇದು ಕೂಡ ಸ್ಟೇಟ್ ಈಕ್ವೇಷನ್ನೇ. ಆಡಿಯಾಬ್ಯಾಟಿಕ್ ಪ್ರೋಸೆಸ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈವನ್ ದಿಸ್ ಈಸ್ ಆಲ್ಸೋ ರೆಪ್ರೆಸೆಂಟಿಂಗ್ ಆಡಿಯಾಬ್ಯಾಟಿಕ್ ಪ್ರೋಸೆಸ್. ಆದರೆ ಇಲ್ಲಿದೆಯಲ್ಲ, ಇದು ಯಾವ ಪ್ರೋಸೆಸ್ಸನ್ನು ರೆಪ್ರೆಸೆಂಟ್ ಮಾಡಲ್ಲ. ಇಟ್ ಈಸ್ ದಿ ರಿಲೇಷನ್ ಬಿಟ್ವೀನ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಆ್ಯಂಡ್ ಕಾನ್ಸ್ಟೆಂಟ್ ವಾಲ್ಯೂಮ್. ಇದರ ಹೆಸರೇನು ಹೇಳಿ ನೋಡೋಣ? ಎಸ್, ಯು ಆರ್ ಕರೆಕ್ಟ್. ಇಟ್ ಈಸ್ ನಥಿಂಗ್ ಬಟ್ ಮೇಯರ್ಸ್ ಈಕ್ವೇಷನ್. ಹಾಗಾಗಿ ಈಕ್ವೇಷನ್ ಡಿ ಈಸ್ ನಾಟ್ ಎ ಸ್ಟೇಟ್ ಈಕ್ವೇಷನ್. ಇಟ್ ಈಸ್ ಓನ್ಲಿ ಎ ರಿಲೇಷನ್ ಕನೆಕ್ಟಿಂಗ್ ಪ್ರೆಷರ್ ಸಿ ಪಿ ಆ್ಯಂಡ್ ಸಿ ವಿ. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ. ಎ ಡಿವೈಸ್ ವಿಚ್ ಕಂಟಿನ್ಯೂಸ್ಲಿ ಕನ್ವರ್ಟ್ಸ್ ಥರ್ಮಲ್ ಎನರ್ಜಿ ಇಂಟು ಅದರ್ ಫಾರ್ಮ್ಸ್ ಆಫ್ ಯೂಸ್ಫುಲ್ ಎನರ್ಜಿ. ಈಗ ಹೀಟನ್ನು ಇನ್ನೊಂದು ಥರ್ಮಲ್ ಎನರ್ಜಿಯನ್ನು ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಮಾಡೋದು. ಆಗಲೇ ಹೇಳಿದ್ನಲ್ಲ, ಥರ್ಮೋಡೈನಮಿಕ್ಸ್ ಅಂದರೆ ಅದು ಹೀಟನ್ನು ಉಪಯೋಗಿಸ್ಕೊಂಡು ಬೇರೆ ಯಾವುದಾದ್ರೂ ಎನರ್ಜಿನ ಜನರೇಟ್ ಮಾಡುವಂಥ ಸ್ಟಡಿ ಇದು. ಆಯಿತಾ? ಅದಕ್ಕೆ ಒಂದು ಡಿವೈಸ್ ಬೇಕಲ್ವಾ? ಆ ಡಿವೈಸನ್ನು ಏನಂತ ಕರೀತಾರೆ? ಎಸ್, ಇಟ್ ಈಸ್ ನಥಿಂಗ್ ಬಟ್ ಹೀಟ್ ಎಂಜಿನ್. ಹೀಟ್ ಎಂಜಿನ್ ಕನ್ವರ್ಟ್ಸ್ thermal energy into either mechanical energy or electrical energy or into any other form of energies. ಒಟ್ಟಾರೆ ಹೀಟ್ ಎನರ್ಜಿಯ ರೂಪುರೇಷೆಗಳನ್ನೇ ಬದಲಾಯಿಸಿಬಿಡುತ್ತೆ ಯಾವುದು? ಹೀಟ್ ಎಂಜಿನ್. ಸೊ ಹೀಟ್ ಎಂಜಿನ್ ಈಸ್ ದಿ ಆನ್ಸರ್ ಫಾರ್ ಕ್ವಶನ್ ನಂಬರ್ 12. Well, next one. In heat engine, if the entire heat absorbed is converted into useful work. ಇದನ್ನು ಬಹಳ ಸತಿ ನಾನು ರೆಗ್ಯುಲರ್ ಕ್ಲಾಸಲ್ಲಿ ಹೇಳಿದ್ದೀನಿ. ಏನು ಹೀಟ್ ತಗೋತಿರೋ ಅಷ್ಟನ್ನು ನೀವು ವರ್ಕಾಗಿ ಕನ್ವರ್ಟ್ ಮಾಡಿದರೆ ಅವಾಗ ಇಂಜಿನ್ ತುಂಬ ಒಳ್ಳೆ ಇಂಜಿನ್ ಅಂತ, 100% ಎಫಿಷಿಯೆಂಟ್ ಎಂಜಿನ್ ಅಂತ. ಆದರೆ ಇಟ್ ಈಸ್ ಇಂಪಾಸಿಬಲ್ ಬಿಡಿ. ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ 100% ಎಫಿಷಿಯೆಂಟ್ ಇರೋ ಇಂಜಿನನ್ನು ಡಿಸೈನ್ ಮಾಡೋಕ್ಕಾಗಿಲ್ಲ, ಆಗೋದು ಇಲ್ಲ ಮುಂದಕ್ಕೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಅವನ ಮುಂದಿನ ಕ್ವಶನ್ಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಎಫಿಷಿಯನ್ಸಿ ಅನ್ನೋದು ಹೌ ಎಫಿಷಿಯೆಂಟ್ ದಟ್ ಇನ್ಸ್ಟ್ರೂಮೆಂಟ್ ಈಸ್, ಹೌ ಮಚ್ ಆಫ್ ಹೀಟ್ ಇಟ್ ಈಸ್ ಕನ್ವರ್ಟಿಂಗ್ ಇನ್ ಟು ವರ್ಕ್ ಅಂತ. ಎಲ್ಲ ಹೀಟನ್ನು ವರ್ಕಾಗಿ ಕನ್ವರ್ಟ್ ಮಾಡಿದರೆ ಇಟ್ ಈಸ್ 100% ಎಫಿಷಿಯೆಂಟ್ ಅಂತ. ಓಕೆ, ನಾವು ನೋಡಿ ಎಫಿಷಿಯನ್ಸಿ ಫಾರ್ಮುಲಾ ಹಾಕಿದ್ದೀನಿ. ಈಟಾ ಇಸ್ ಈಕ್ವಲ್ ಟು 1 - Q2 by Q1. Q1 is the heat absorbed, Q2 is the heat rejected. ಗೊತ್ತಾಯ್ತಲ್ವಾ? Q2 divided by Q1 is always less than 1. So eta is always less than 1. Under 100% ಆಗಕ್ಕೆ ಸಾಧ್ಯ ಇಲ್ಲ. Well, now coming to the next question. An ideal engine is one in which no wasteful energy transfer occurs. Because in this engine all the processes are ನೋಡಿ ಈಗಷ್ಟೇ ಹೇಳಿದೆ ಯಾವ ಎಂಜಿನ್ನು 100% ಎಫಿಷಿಯೆಂಟ್ ಅಲ್ಲ ಅಂತ. 100% ಎಫಿಷಿಯೆಂಟ್ ಆಗಿಬಿಟ್ರೆ ಅದನ್ನು ಪರ್ಫೆಕ್ಟ್ ಅಂತೀವಿ, ಐಡಿಯಲ್ ಅಂತ ಕರಿತೀವಿ. ಐಡಿಯಲ್ ಎಂಜಿನ್ ಆಗಬೇಕು ಅಂದರೆ ಅಲ್ಲಿ ನಡೀತಕ್ಕಂಥ ಎಲ್ಲ ಕ್ರಿಯೆಗಳು, ಎಲ್ಲ ಪ್ರೋಸೆಸ್ಗಳು, ಎಲ್ಲ ಕೆಲಸ ಕಾರ್ಯಗಳು ಕೂಡ ಇರ್ರಿವರ್ಸಿಬಲ್ ಆಗಿರಬೇಕು. ಆಯಿತಾ? ಎಲ್ಲ ಕೆಲಸ ಕಾರ್ಯಗಳು ಕೂಡ ಇರ್ರಿವರ್ಸಿಬಲ್ ಆಗಿರಬೇಕು. ಆಯಿತಾ? ರಿವರ್ಸಿಬಲ್ ಆಯಿತು, ಸರಿ. ಇಲ್ಲಿ ಕ್ವಶನ್ ಏನು ಹೇಳ್ತದೆ? ರಿವರ್ಸಿಬಲ್ ಆಗಿರಬೇಕು. ಸರಿ, ರಿವರ್ಸಿಬಲ್ ಆಗಿರಬೇಕು ಅಂದರೆ ಹಿಂಗೆ ಹೋಗಿದ್ದು ಹಿಂಗೆ ವಾಪಸ್ ಬರೋಂಗಿರಬೇಕು. ಆದರೆ ಯಾವ ಪ್ರೋಸೆಸ್ಸು ಅಲ್ಲಿ ನಡೆಯುವಂಥವು ರಿವರ್ಸಿಬಲ್ ಅಲ್ಲ, ಎಲ್ಲ ಇರ್ರಿವರ್ಸಿಬಲ್.
ಒಂದ್ಸತಿ ಹಿಂಗೆ ಹೋದರೆ ವಾಪಸ್ ಬರಬೇಕಾದ್ರೆ ಏನೋ ಒಂದು ವ್ಯತ್ಯಾಸ ಆಗೇ ಆಗಿರುತ್ತೆ. ಹಂಗಾಗಿ ಒಂದಷ್ಟು ಎನರ್ಜಿ ವೇಸ್ಟ್ ಆಗೇ ಆಗುತ್ತೆ. ವೇಸ್ಟ್ ಆಗೋದಿಲ್ಲ ಅಂತ ನೀವು ಅಂದ್ಕೋಬೇಕು ಅಂದರೆ, ನೋ ವೇಸ್ಟೇಜ್ ಆಫ್ ಎನರ್ಜಿ ಅಂತ ಅಂದ್ಕೋಬೇಕು ಅಂದರೆ, ಇಟ್ ಮಸ್ಟ್ ಬಿ ಎ ರಿವರ್ಸಿಬಲ್. ವೇಸ್ಟ್ ಆದರೆ ಇರ್ರಿವರ್ಸಿಬಲ್, ವೇಸ್ಟ್ ಆಗದೆ ಹೋದ್ರೆ ರಿವರ್ಸಿಬಲ್. ಗೊತ್ತಾಯ್ತಾ? ವೇಸ್ಟ್ ಆಗೋದಿಲ್ಲ ಅಂತಂದ್ರೆ ರಿವರ್ಸಿಬಲ್. ಅಂದ್ರೆ ಐಡಿಯಲ್ ಎಂಜಿನ್ ನಲ್ಲಿ ಎಂತ ಪ್ರೋಸೆಸ್ ನಡೆಯುತ್ತೆ ಹೇಳಿ? ರಿವರ್ಸಿಬಲ್ ಪ್ರೋಸೆಸ್ ನಡೆಯುತ್ತೆ. ಆದರೆ ಹೀಟ್ ಎಂಜಿನ್ ನಲ್ಲಿ ಐಡಿಯಲ್ ಅಂತ ಇದುವರೆಗೂ ಆಗಿಲ್ಲ. ಹಂಗಾಗಿ ಎಲ್ಲ ಪ್ರೋಸೆಸ್ಗಳು ಸ್ವಲ್ಪ ಮಟ್ಟಿಗೆ ಇರ್ರಿವರ್ಸಿಬಲ್ಗಳೇನೆ. ಆಯ್ತಾ? ಈಗ ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ. ಇದು ರೆಫ್ರಿಜರೇಟರ್ಗೆ ಸಂಬಂಧಪಟ್ಟಂಗೆ. ಇಫ್ Q2 ಈಸ್ ದ ಹೀಟ್ ಅಬ್ಸಾರ್ಬ್ಡ್ ಬೈ ದ ರೆಫ್ರಿಜರೇಟರ್ ಫ್ರಮ್ ಕೋಲ್ಡ್ ಬಾಡಿ. ಹೀಟ್ ಎಂಜಿನ್ ಏನ್ ಮಾಡುತ್ತೆ? ಇಟ್ ಟೇಕ್ಸ್ ಹೀಟ್ ಫ್ರಮ್ ದ ಹಾಟ್ ಬಾಡಿ, ಡೂ ಸಮ್ ವರ್ಕ್, ರಿಜೆಕ್ಟ್ ದ ಹೀಟ್ ಟು ದ ಕೋಲ್ಡ್ ಬಾಡಿ. ಗೊತ್ತಾಯ್ತಾ? ಇದು ಹಾಟ್ ಬಾಡಿ, ಇದು ಕೋಲ್ಡ್ ಬಾಡಿ. ಹಾಟ್ ಅಂದ್ರೆ ಏನು ಸರ್? ಸ್ಟವ್ ಇರ್ಬೋದು. ಈಗ ಅಮ್ಮ ಅಡಿಗೆ ಮನೆನೇ ಬೆಸ್ಟ್ ಲ್ಯಾಬೊರೇಟರಿ ಫಾರ್ ಥರ್ಮೋಡೈನಮಿಕ್ಸ್. ಪಾತ್ರೆನಲ್ಲಿ ನೀರು ತಗೋತಾರೆ, ಪಾತ್ರೆನಲ್ಲಿ ನೀರನ್ನು ತಗೊಂಡು ಸ್ಟವ್ನ ಮೇಲೆ ಇಡ್ತಾರೆ, ಸ್ಟವ್ ಅನ್ನು ಆನ್ ಮಾಡ್ತಾರೆ, ಮೇಲೆ ಮುಚ್ಚುತ್ತಾರೆ. ಸೊ ಸ್ಟವ್ ಇಂದ ಹೀಟ್ ಅಬ್ಸಾರ್ಬ್ ಆಗಿ ಒಳಗಡೆ ಇರೋ ನೀರು ಕುದಿಲಿಕ್ಕೆ ಶುರುವಾಗುತ್ತೆ, ಲಿಡ್ ಮೇಲಕ್ಕೆ ಲಿಫ್ಟ್ ಆಗುತ್ತೆ. ಅದೇ ವರ್ಕ್ ಡನ್. ಆಯ್ತಾ? ಆ ಪ್ರೋಸೆಸ್ ಅಲ್ಲಿ ಪಾತ್ರೆಯಿಂದ ಒಂದಷ್ಟು ಹೀಟ್ ಸರೌಂಡಿಂಗ್, ಅಡಿಗೆ ಮನೆ ಸುತ್ತಮುತ್ತ ಇರೋ ಜಾಗಕ್ಕೆ ರೇಡಿಯೇಟ್ ಆಗಿ ತಪ್ಪಿಸ್ಕೊಂಡ್ಬಿಡುತ್ತೆ. ಸೊ ಸರೌಂಡಿಂಗ್ ಕೋಲ್ಡ್ ಬಾಡಿ, ಸ್ಟವ್ ಹೀಟ್, ಸೊ ಹಾಟ್ ಬಾಡಿ, ಪಾತ್ರೆನೇ ಕಂಟೈನರು, ಒಳಗಡೆ ಇರೋ ನೀರೇ ವರ್ಕಿಂಗ್ ಸಬ್ಸ್ಟೆನ್ಸ್, ಮುಚ್ಚಳ ಮೇಲಕ್ಕೆ ಹಾರುತ್ತಲ್ಲ ಅದೇ ವರ್ಕ್ ಡನ್. ದಟ್ ಈಸ್ ದ ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಫಾರ್ ಹೀಟ್ ಎಂಜಿನ್. ಸೊ ಹೀಟ್ ಎಂಜಿನ್ಗೆ ನೀವು ಎಲ್ಲೋ ಫ್ಯಾಕ್ಟ್ರಿಗೆ ಅಥವಾ ಯಾವುದೋ ವರ್ಕ್ಶಾಪ್ಗೆ ಅಥವಾ ಇಂಡಸ್ಟ್ರಿಗೆ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲೇ ಹೀಟ್ ಎಂಜಿನ್ ಇದೆ. ಹೀಟ್ ಎಂಜಿನ್ ನಲ್ಲಿ 4 ಕಾಂಪೊನೆಂಟ್ಸ್ ಯಾವ್ಯಾವ್ದಪ್ಪ ಅಂದ್ರೆ, ಸೋರ್ಸ್ ಅಂದ್ರೆ ಹಾಟ್ ಬಾಡಿ, ಸಿಂಕ್ ಕೋಲ್ಡ್ ಬಾಡಿ, ಸಿಲಿಂಡರ್ ಆಯ್ತಾ ಪಾತ್ರೆ, ಆಮೇಲೆ ವರ್ಕಿಂಗ್ ಸಬ್ಸ್ಟೆನ್ಸ್ ಗ್ಯಾಸ್ ಒಳಗಡೆ ಆಯ್ತಾ, ಫಿಟೆಡ್ ವಿತ್ ಪಿಸ್ಟನ್, ಸಿಲಿಂಡರ್ ವಿತ್ ವರ್ಕಿಂಗ್ ಸಬ್ಸ್ಟೆನ್ಸ್, ಹಾಟ್ ಬಾಡಿ, ಕೋಲ್ಡ್ ಬಾಡಿ, ಪಿಸ್ಟನ್. ಮುಗಿದೋಯ್ತು ಕತೆ. ಇದನ್ನ ನಾವು ಉಲ್ಟಾ ಮಾಡಿದ್ರೆ ಏನು? ಹಾಟ್ ಬಾಡಿಯಿಂದ ಹೀಟ್ ಅನ್ನು ತಗೊಳ್ಳದೆ ಕೋಲ್ಡ್ ಬಾಡಿಯಿಂದ ಹೀಟ್ ಅನ್ನು ತಗೊಂಡ್ರೆ ಅದು ರೆಫ್ರಿಜರೇಟರ್ ಆಗುತ್ತೆ. ಇದೇ ಅಲ್ವಾ ಮನೆಯಲ್ಲಿರೋ ಫ್ರಿಡ್ಜ್ ಕೆಲಸ ಮಾಡೋದು? ಅಡಿಗೆ ಉಳಿತು ಅಥವಾ ಹಾಲನ್ನು ಬಿಸಿ ಮಾಡಿ ಒಳಗಡೆ ಫ್ರಿಡ್ಜ್ ಅಲ್ಲಿ ಇಡ್ತೀರಾ, ಅಥವಾ ನೋಟದಲ್ಲಿ ನೀರನ್ನು ತಗೊಂಡು ಅದಕ್ಕೊಂದು ಸ್ವಲ್ಪ ಸಕ್ಕರೆನೋ ಹಾಲನ್ನು ಮಿಕ್ಸ್ ಮಾಡಿ ಐಸ್ ಮಾಡೋಣ ಅಂತ ಫ್ರೀಜರ್ ಅಲ್ಲಿ ಇಡ್ತೀರಾ. ಅಲ್ಲಿ ಏನಾಗುತ್ತೆ? ಆ ಸಬ್ಸ್ಟೆನ್ಸ್ ಇಂದ ರೆಫ್ರಿಜರೇಟರ್ ಹೀಟ್ ಅನ್ನು ಹೊರಗಡೆ ಎಳಿತಾ ಹೋಗುತ್ತೆ. ಆ ರೀತಿ ಎಳಿಲಿಕ್ಕೆ ವರ್ಕ್ ಮಾಡಬೇಕು. ವರ್ಕ್ ಮಾಡೋರು ಯಾರು? ಆ ರೆಫ್ರಿಜರೇಟರ್ ಹಿಂದ್ಗಡೆಗೆ ಒಂದು ಕಂಪ್ರೆಸರ್ ಅಂತ ಇಟ್ಟಿರ್ತಾರೆ. ಕಂಪ್ರೆಸರ್ ಅನ್ನ ಕರೆಂಟ್ಗೆ ಸ್ವಿಚ್ ಬೋರ್ಡ್ಗೆ ಕನೆಕ್ಟ್ ಮಾಡ್ತೀರಾ, ಪ್ಲಗ್ ಆನ್ ಮಾಡ್ತೀರಾ, ಕಂಪ್ರೆಸರ್ ಕೆಲಸ ಮಾಡಿ ಹೀಟ್ ಅನ್ನ ಹೊರಗಡೆ ಎಳಿತಾ ಹೋಗುತ್ತೆ. ಸೊ ರೆಫ್ರಿಜರೇಟರ್ ವಿಲ್ ಟೇಕ್ ಹೀಟ್ ಫ್ರಮ್ ದ ಕೋಲ್ಡ್ ಬಾಡಿ, ಗಿವ್ಸ್ ಇಟ್ ಟು ದ ಸರೌಂಡಿಂಗ್. ಸುತ್ತಮುತ್ತ ರೂಮು ಅಥವಾ ಅಡುಗೆ ಮನೆನೋ ಅಥವಾ ಹಾಲು ಅಥವಾ ಡೈನಿಂಗ್ ಹಾಲಲ್ಲೋ ಫ್ರಿಡ್ಜ್ ಇಟ್ಟಿರ್ತೀರಲ್ವಾ, ಅಲ್ಲಿಗೆ ಹೀಟ್ ಅನ್ನ ರಿಜೆಕ್ಟ್ ಮಾಡುತ್ತೆ. ಸೊ ಇದು ರೆಫ್ರಿಜರೇಟರ್ ಹೀಟ್ ಎಂಜಿನ್ ಅನ್ನು ಉಲ್ಟಾ. ಹೀಟ್ ಎಂಜಿನ್ ಹಾಟ್ ಬಾಡಿಯಿಂದ ತಗೊಂಡು ವರ್ಕ್ ಮಾಡುತ್ತೆ, ರೆಫ್ರಿಜರೇಟರ್ ಕೋಲ್ಡ್ ಬಾಡಿಯಿಂದ ತಗೊಳುತ್ತೆ, ಆದರೆ ವರ್ಕ್ ಮಾಡಲ್ಲ. ಕೋಲ್ಡ್ ಬಾಡಿಯಿಂದ ತಗೊಳೋದಕ್ಕೆಸೇ ನಾವು ವರ್ಕನ್ನು ಮಾಡಬೇಕು ವರ್ಕನ್ನು. ರೆಫ್ರಿಜರೇಟರ್ ವರ್ಕ್ ಮಾಡೋದಿಲ್ಲ. ಆಯ್ತಾ? ಸೊ ಆ ಪ್ರೋಸೆಸ್ಸಲ್ಲಿ ನಾವು ಡಿಫೈನ್ ಮಾಡಲ್ಲ, ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಅನ್ನು ಡಿಫೈನ್ ಮಾಡ್ತೀವಿ. ಅಂಡ್ ದಟ್ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಈಸ್ ನಥಿಂಗ್ ಬಟ್ ಅಮೌಂಟ್ ಆಫ್ ಹೀಟ್ ಅಬ್ಸಾರ್ಬ್ಡ್ ಡಿವೈಡೆಡ್ ಬೈ ವರ್ಕ್ ಡನ್. ನೋಡಿ ಇಲ್ಲಿ ರೆಫ್ರಿಜರೇಟರ್ನ ತೋರಿಸಿದ್ದೀನಿ. ಇದು ಕಂಪ್ರೆಸರ್, ಇದು ಕೋಲ್ಡ್ ಬಾಡಿ. ಇಲ್ಲೇ ನೀವು ಏನೋ ಹಾಲು, ಹಣ್ಣು, ತರಕಾರಿ, ಮೆಡಿಸಿನ್ನು ಅಥವಾ ಕೂಲ್ ಡ್ರಿಂಕ್ಸು ಅಥವಾ ಐಸ್ ಕ್ಯೂಬ್ ಏನೋ ಮಾಡ್ಲಿಕ್ಕೆ ಇಟ್ಟಿರೋದು ಈ ರೀಜನ್ನಲ್ಲಿ. ಇಲ್ಲಿಂದ ಹೀಟನ್ನು ಎಳ್ಕೋಬೇಕಾದ್ರೆ ವರ್ಕ್ ಆಗಬೇಕು. ಆಮೇಲೆ ಅದನ್ನು ಸರೌಂಡಿಂಗ್ ಸುತ್ತಮುತ್ತ, ಇದು ಡೈನಿಂಗ್ ಹಾಲು, ಅಡುಗೆ ಮನೆನೋ, ರೂಮು, ಕಿಚನ್ ಎಲ್ಲೋ ಒಂದು ಕಡೆಗೆ ಅದನ್ನು ಹೀಟನ್ನು ಬಿಟ್ಬಿಡುತ್ತೆ. ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇದ್ದರೆ ಫ್ರಿಡ್ಜಿನ ಹೊರಭಾಗನ ಸುಮ್ಮನೆ ಹಿಂಗೆ ಮುಟ್ಟಿ ನೋಡಿ, ಸ್ವಲ್ಪ ಬಿಸಿ ಇರುತ್ತೆ. ಯಾಕೆ ಅಂತಂದರೆ ಬಿಕಾಸ್ ಆಫ್ ದಿಸ್ ಇಟ್ ಈಸ್ ಟೇಕಿಂಗ್ ಹೀಟ್ ಫ್ರಮ್ ದ ಚೇಂಬರ್. ಯಾವ ಚೇಂಬರಲ್ಲಿ ನೀವು ಫುಡ್ ಐಟಮ್ಸ್ ಅನ್ನು ಇಡ್ತೀರೋ ಅಲ್ಲಿಂದ ಹೀಟನ್ನು ತಗೊಂಡು ಹೊರಗಡೆಗೆ ಬಿಡುತ್ತೆ. ಸೊ ಆ ರೀತಿ ತಗೊಂಡ್ಲಿಕ್ಕೆ ನೀವು ವರ್ಕ್ ಮಾಡಬೇಕಲ್ಲ, ಅದು ಡಬ್ಲ್ಯೂ ಜಾಸ್ತಿ ವರ್ಕ್ ಮಾಡಬೇಕು. ಅದಕ್ಕೆ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಬರೋದು. ಫ್ರಿಡ್ಜನ್ನು ನೀವು ಯಾವ್ದಾದ್ರು ಒಂದು ವಾರನೋ 15 ದಿವಸನೋ ಊರಿಗೆ ಹೋದ್ರೆ, ಟ್ರಿಪ್ ಏನಾದ್ರು ಹೋದ್ರೆ ಫ್ರಿಡ್ಜನ್ನು ಆಫ್ ಮಾಡ್ತಾರೆ. ನೋಡಿ, ಬೇಕಾದ್ರೆ ಗಮನಿಸಿ, ಅಮ್ಮನ್ನ ಕೇಳಿಬೇಕಾದ್ರೆ, ಅಮ್ಮ ಯಾಕೆ ಫ್ರಿಡ್ಜನ್ನು ಆಫ್ ಮಾಡ್ತೀವಿ ಅಂದರೆ ಸುಮ್ಮನೆ ಕರೆಂಟ್ ಬಿಲ್ ಬರುತ್ತೆ ಅದಕ್ಕೆ ಆಫ್ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೆ ಕರೆಂಟ್ ಬಿಲ್ ಬರುತ್ತೆ? ಬಿಕಾಸ್ ಆಫ್ ದಿಸ್ ರೆಫ್ರಿಜರೇಟರ್ ಇಸ್ ಕಂಟಿನ್ಯೂಸ್ಲಿ ಟೇಕಿಂಗ್ ಹೀಟ್ ಫ್ರಮ್ ದ ಸರೌಂಡಿಂಗ್. ಫಾರ್ ದಟ್ ಯು ಹ್ಯಾವ್ ಟು ಡೂ ದ ವರ್ಕ್. ಸೊ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಅಂದರೆ ಅದೇನೆ. ಆಮೇಲೆ ರೆಫ್ರಿಜರೇಟರ್ ಅಂದರೆ ಮನೇಲಿ ಇದೆಯಲ್ಲ ಅಷ್ಟೇ ಅಲ್ಲ, ಈವನ್ ಏರ್ ಕಂಡೀಷನ್ ಈಸ್ ಆಲ್ಸೋ ಎ ರೆಫ್ರಿಜರೇಟರ್. ನೆನ್ಪಿಟ್ಕೊಳ್ಳಿ, ಇದನ್ನು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನೊಂದ್ಸತಿ ಬೇಕಾದ್ರೆ ಆ ವಿಡಿಯೋನ ವಾಚ್ ಮಾಡಿ. ಸೊ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಇನ್ನೊಂದು ಈಕ್ವೇಷನ್ ಇದೆ, ಆಲ್ಫಾ ಇಸ್ ಈಕ್ವಲ್ ಟು Q2 by Q1 minus Q2. Okay, we move on to the next question. ಇಲ್ಲಿ ನೋಡಿ, ಇಟ್ ಈಸ್ ವೆಲ್ ನೋನ್ ಫ್ಯಾಕ್ಟ್ ದಟ್
heat is continuously taken from the source and partially converted into work in a cyclic process. This observation leads to ಅಂದ್ರೆ ಹೀಟ್ ಎಂಜಿನ್ ಇರ್ಬೋದು, ರೆಫ್ರಿಜರೇಟರ್ ಇರ್ಬೋದು, ಹೀಟನ್ನು ಕಂಟಿನ್ಯೂಸ್ ತಗೊಳುತ್ತೆ, ವರ್ಕ್ ಮಾಡುತ್ತೆ, ಆದರೆ ಫುಲ್ ವರ್ಕ್ ಮಾಡೋದಿಲ್ಲ, ಫುಲ್ ಹೀಟ್ ಕನ್ವರ್ಟ್ ಆಗೋದಿಲ್ಲ. ಫುಲ್ ಹೀಟ್ ಕನ್ವರ್ಟ್ ಆಗ್ಬಿಟ್ರೆ ಅದು 100% ಅಂತೀವಿ. ಆಗಲೇ ನಾನು ಹೇಳ್ತೆ 100% ಎಫಿಷಿಯನ್ಸಿ ಸಾಧ್ಯ ಇಲ್ಲ ಅಂತ. ಸೊ heat is taken, partially it is converted into work. ಇದನ್ನ ನೋಡ್ಬಿಟ್ಟು ಈ ಒಂದು ಲಾ ಅನ್ನ ಫ್ರೇಮ್ ಮಾಡಿದ್ದಾರೆ. ಆ ಲಾ ಯಾವ್ದಪ್ಪ ಅಂದ್ರೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಇಲ್ಲಿ ಎರಡು ತರ ಸ್ಟೇಟ್ಮೆಂಟ್ಗಳು ಬರ್ತವೆ ನೋಡಿ. ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತಪ್ಪ ಅಂತಂದ್ರೆ, ಇಟ್ ಈಸ್ ಇಂಪಾಸಿಬಲ್ ಟು ಕನ್ಸ್ಟ್ರಕ್ಟ್ ಹೀಟ್ ಎಂಜಿನ್ ಆಪರೇಟಿಂಗ್ ಇನ್ ಸೈಕಲ್ ವಿಚ್ ಕನ್ವರ್ಟ್ಸ್ ಹೀಟ್ ಫ್ರಮ್ ಹಾಟ್ ಬಾಡಿ, ವಿಚ್ ಟೇಕ್ಸ್ ಹೀಟ್ ಫ್ರಮ್ ಹಾಟ್ ಬಾಡಿ, ಕನ್ವರ್ಟ್ಸ್ ಎಂಟೈರ್ ಇಂಟು ಯೂಸ್ಫುಲ್ ವರ್ಕ್. ಇದು ಅಂಡರ್ಲೈನ್ ಮಾಡಬೇಕು. ಎಲ್ಲ ಹೀಟ್ ಅನ್ನು ವರ್ಕ್ ಆಗಿ ಕನ್ವರ್ಟ್ ಮಾಡೋದಿಲ್ಲ, ಅಂತ ಇಂಜಿನ್ ಅನ್ನ ಡಿಸೈನ್ ಮಾಡಕ್ ಸಾಧ್ಯ ಇಲ್ಲ ಅಂತ ಕೆಲ್ವಿನ್ ಹೇಳ್ತಾನೆ. ಹೀಟ್ ಎಂಜಿನ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಅದೇ ಕ್ಲಾಸಿಯಸ್ ಸ್ಟೇಟ್ಮೆಂಟ್ ಅಂತ ಬಂದಾಗ, ಇಟ್ ಈಸ್ ಇಂಪಾಸಿಬಲ್ ಟು ಕನ್ಸ್ಟ್ರಕ್ಟ್ ಎ ಡಿವೈಸ್ ವಿಚ್ ಅಬ್ಸಾರ್ಬ್ ಹೀಟ್ ಕಂಟಿನ್ಯೂಸ್ಲಿ ಫ್ರಮ್ ಕೋಲ್ಡ್ ಬಾಡಿ ಅಂಡ್ ಟ್ರಾನ್ಸ್ಫರ್ ಹೀಟ್ ಟು ಹಾಟ್ ಬಾಡಿ. ಇದು ರೆಫ್ರಿಜರೇಟರ್ನ ಮನಸ್ಸಲ್ಲಿ ಇಟ್ಕೊಂಡು ಡಿಸೈನ್ ಮಾಡಿರುವಂತ ಸ್ಟೇಟ್ಮೆಂಟ್. ಇದು ಕ್ಲಾಸಿಯಸ್ ಸ್ಟೇಟ್ಮೆಂಟ್. ಎರಡರ ಮೀನಿಂಗು ಒಂದೇನೆ. ಫೈನಲಿ ಏನ್ ಹೇಳುತ್ತೆ, ಇಟ್ ಈಸ್ ಇಂಪಾಸಿಬಲ್ ಟು ಡಿಸೈನ್ 100% efficient engine, whether it is heat engine or refrigerator, 100% efficiency ಸಾಧ್ಯನೇ ಇಲ್ಲ ಅಂತ. ಯಾಕೆ? ಬಿಕಾಸ್ ಪ್ರೊಸೆಸಸ್ ಆರ್ ಇರ್ರಿವರ್ಸಿಬಲ್. ಏನು ಸರ್ ಇರ್ರಿವರ್ಸಿಬಲ್, ಏನು ಸರ್ ರಿವರ್ಸಿಬಲ್? ರಿವರ್ಸಿಬಲ್ ಅಂದರೆ ಏನು ಗೊತ್ತಾ? ಈಗ ಎ ಇಂದ ಬಿಗೆ ಹೋಗ್ತೀಯಾ, ಹಂಗೆ ವಾಪಸ್ ಬಿ ಇಂದ ಎಗೆ ಬಂದರೆ ಅದು ರಿವರ್ಸಿಬಲ್. ಈಗ ಐಸನ್ನು ಮೆಲ್ಟ್ ಮಾಡ್ತೀಯಾ, ಹೀಟ್ ಸಪ್ಲೈ ಮಾಡಿದ್ರೆ ಐಸ್ ಮೆಲ್ಟ್ ಆಯಿತು. ಅದೇ ಕರ್ಗೋಗಿರುತ್ತಲ್ಲ ನೀರು, ಅದರಿಂದ ಹೀಟನ್ನು ತಗೊಂಡ್ರೆ ವಾಪಸ್ ಐಸ್ ಆಗುತ್ತೆ. ಐಸಿಂದ ವಾಟರ್ ಆಯಿತು, ಮೆಲ್ಟಿಂಗ್ ಆಫ್ ಐಸ್. ಆ ವಾಟರನ್ನು ನಾನು ಫ್ರೀಸ್ ಮಾಡಿದರೆ ಐಸ್ ಬಂದ್ಬಿಡುತ್ತೆ. ಇದು ರಿವರ್ಸಿಬಲ್ ಪ್ರೋಸೆಸ್, ಗೊತ್ತಾಯ್ತಾ? ಆಮೇಲೆ ನೀರನ್ನು ಕಾಯಿಸಿದೆ, ಬಾಯಿಲ್ ಆಯಿತು, ಎವಾಪರೇಟ್ ಆಯಿತು. ಅದನ್ನ ಕಂಡೆನ್ಸ್ ಮಾಡಿದೆ, ಮತ್ತೆ ವಾಟರ್ ಬಂತು. ಇದು ರಿವರ್ಸಿಬಲ್. ಆದರೆ ಈ ತರದ ರಿವರ್ಸಿಬಲ್ ಪ್ರೋಸೆಸ್ ಬಹಳ ಕಡಿಮೆ ನೇಚರಲ್ಲಿ. ಮೆಜಾರಿಟಿ ಆಫ್ ದ ಪ್ರೋಸೆಸ್ ಎಲ್ಲ ಇರ್ರಿವರ್ಸಿಬಲ್. ಇವಾಗ ಒಂದು ಐರನ್ ಪೀಸ್ ಅನ್ನ ಗಾಳಿನಲ್ಲಿ ಇಟ್ಟುಬಿಡೋ, ರೋಡಲ್ಲೋ ಅಥವಾ ಹೊರಗಡೆಗೆಲ್ಲ ಬಿಸಾಕಿರೋ, ಒಂದು ತಿಂಗಳಾದ್ಮೇಲೆ ನೋಡೋ ಅದು ರಸ್ಟ್ ಹಿಡಿದಿರುತ್ತೆ, ಅಂದ್ರೆ ಆಕ್ಸಿಡೈಸ್ ಆಗಿರುತ್ತೆ. ಅದೇ ಐರನ್ ಪೀಸ್ ಅನ್ನು ತಂದು ಮನೆ ಒಳಗಡೆ ಇಟ್ಕೊಂಡ್ರೆ ಆಕ್ಸಿಡೇಷನ್ ಏನು ಹೊರಟೋಗೋದಿಲ್ಲ, ಅಂದ್ರೆ ಇಟ್ ಈಸ್ ಇರ್ರಿವರ್ಸಿಬಲ್ ಪ್ರೋಸೆಸ್. ಆಮೇಲೆ ಗ್ಯಾಸ್ ಒಂದ್ಸತಿ ಹೊರಗಡೆ ಬಂತು ಅಂತಂದ್ರೆ ಮತ್ತೆ ಒಳಗಡೆ ಹೋಗೋದೇ ಇಲ್ಲ ಸಿಲಿಂಡರ್ ಒಳಗಡೆಗೆ. ಇಟ್ ಈಸ್ ಇರ್ರಿವರ್ಸಿಬಲ್ ಪ್ರೋಸೆಸ್. ಆಮೇಲೆ ನೀನು ನೋಟ್ಬುಕ್ಕಲ್ಲಿ ಒಂದು ಪೇಜನ್ನು ಅರಿತೀಯಪ್ಪ, ಅದನ್ನು ಮತ್ತೆ ಏನೇ ಮಾಡು ಮೊದಲಿನ ಥರ ಮಾಡೋಕ್ಕಾಗೋದಿಲ್ಲ. ಕನ್ನಡಿ ಎತ್ತಾಗ್ತೀಯ, ಏನೇ ಮಾಡಿದ್ರು ಮೊದಲಿನ ಥರ ಮಾಡೋಕ್ಕಾಗೋದಿಲ್ಲ. ಫೋಟೋಸಿಂಥೆಸಿಸ್, ಲೈಟಿಂದ ಫುಡ್ ಪ್ರಿಪೇರ್ ಆಗುತ್ತಲ್ಲ, ಅದು ಮತ್ತೆ ಫುಡ್ಡಿಂದ ಲೈಟನ್ನು ಜನರೇಟ್ ಮಾಡೋಕ್ಕಾಗಲ್ಲ. ಹಾಗೆ ಇವೆಲ್ಲ ಇರ್ರಿವರ್ಸಿಬಲ್ ಪ್ರೋಸೆಸಸ್. ಇಲ್ಲಿ ಕೊಟ್ಟಿರೋದ್ರಲ್ಲಿ ಮೆಲ್ಟಿಂಗ್ ಆಫ್ ಐಸ್ ಮಾತ್ರ ರಿವರ್ಸಿಬಲ್ ಪ್ರೋಸೆಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. Which of the following is not true about ಕಾರ್ನಾಟ್ ಎಂಜಿನ್? ನೋಡಿ, ಕಾರ್ನಾಟ್ ಎಂಜಿನ್ ಅನ್ನೋದು ಇಟ್ ಈಸ್ ಅನ್ ಐಡಿಯಲ್ ಎಂಜಿನ್. ಸುಮ್ಮನೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಅಸ್ಯೂಮ್ ಮಾಡಿಕೊಂಡು ಸಾಡಿ ಅನ್ನೋನು ಡಿಸೈನ್ ಮಾಡ್ದ. ಇಲ್ಲಿ ಎಲ್ಲಾ ಪ್ರಿಕಾಷನ್ಸ್ ಅನ್ನು ತಗೋತಾನೆ. ಫ್ರಿಕ್ಷನ್ ಇರೋದಿಲ್ಲ, ವರ್ಕಿಂಗ್ ಸಬ್ಸ್ಟೆನ್ಸ್ ಐಡಿಯಲ್ ಗ್ಯಾಸ್ ಆಗಿರುತ್ತೆ, ಪ್ರೋಸೆಸಸ್ ಎಲ್ಲ ರಿವರ್ಸಿಬಲ್ ಆಗ್ತವೆ ಅಂತ ಹೇಳಿ ಎಫಿಷಿಯನ್ಸಿ 100% ಬರುತ್ತಾ ಅಂತ ಚೆಕ್ ಮಾಡ್ದ. ಬರಲೇ ಇಲ್ಲ, ಅದು ಎಫಿಷಿಯನ್ಸಿ 100% ಬರಲೇ ಇಲ್ಲ. ಅಂದ್ರೆ ಐಡಿಯಲ್ ಎಂಜಿನ್ ಇದು, ರಿಯಲ್ ಎಂಜಿನ್ ಅಲ್ಲ, ವರ್ಕಿಂಗ್ ಎಂಜಿನ್ ಅಲ್ಲ ಇದು. ಸೊ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಅಲ್ಲಿ ನಾವು ಫಾಲ್ಸ್ ಸ್ಟೇಟ್ಮೆಂಟ್ ಅನ್ನು ಹುಡುಕಿ ಅಂತ ಹೇಳಿದ್ದಾರೆ. ಸೊ ಫಾಲ್ಸ್ ಸ್ಟೇಟ್ಮೆಂಟ್ ಬಂದು ಇಟ್ ಈಸ್ ಎ ರಿಯಲ್ ಎಂಜಿನ್ ಅಲ್ಲ, ಆಕ್ಚುಲಿ ಇಟ್ ಈಸ್ ಎ ಐಡಿಯಲ್ ಎಂಜಿನ್, ಕಾರ್ನಾಟ್ ಎಂಜಿನ್. ಓಕೆ, ಇನ್ ಕಾರ್ನಾಟ್ ಎಂಜಿನ್ ವರ್ಕಿಂಗ್ ಸಬ್ಸ್ಟೆನ್ಸ್ ಈಸ್ ನಾಟ್ ಸಬ್ಜೆಕ್ಟೆಡ್ ಟು. ನೋಡಿ, ಇಲ್ಲಿ ಒಂದು ಸೈಕಲ್ ಅನ್ನು ಕೊಟ್ಟಿದ್ದೀನಿ. ವರ್ಕಿಂಗ್ ಸಬ್ಸ್ಟೆನ್ಸ್ ಅನ್ನು ಫಸ್ಟ್ ನಾವು ಐಸೋಥರ್ಮಲ್ ಕಂಪ್ರೆಷನ್ ಮಾಡ್ತೀವಿ, ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ, ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಆಮೇಲೆ ಆಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ, ಆಮೇಲೆ ಐಸೋಥರ್ಮಲ್ ಕಂಪ್ರೆಷನ್ ಮಾಡ್ತೀವಿ, ಆಮೇಲೆ ಆಡಿಯಾಬ್ಯಾಟಿಕ್ ಕಂಪ್ರೆಷನ್ ಮಾಡ್ತೀವಿ. ಫಸ್ಟ್ ಸೋರ್ಸ್ನ ಮೇಲೆ ಇಡ್ತೀವಿ, ಆಮೇಲೆ ಸ್ಟ್ಯಾಂಡಿನ ಮೇಲೆ ಇಡ್ತೀವಿ, ಆಮೇಲೆ ಸಿಂಕಿನ ಮೇಲೆ ಇಡ್ತೀವಿ, ಮತ್ತೆ ಸ್ಟ್ಯಾಂಡಿನ ಮೇಲೆ ಇಡ್ತೀವಿ. ಹೀಗೆ ಬರೀ ಐಸೋಥರ್ಮಲ್ ಆಡಿಯಾಬ್ಯಾಟಿಕ್ ಅಷ್ಟೇನೆ, ಅದು ಬಿಟ್ಟು ಬೇರೆ ಇನ್ಯಾವುದೂ ಆಗೋದಿಲ್ಲ. ಸೊ ಹಂಗೆ ಬಂದರೆ ಐಸೋಥರ್ಮಲ್ ಇದೆ, ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಕಂಪ್ರೆಷನ್ ಇದೆ, ಆಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಇದೆ, ಐಸೋಬಾರಿಕ್ ಎಕ್ಸ್ಪ್ಯಾನ್ಷನ್ ಅಂತ ಇದೆ. ಇದನ್ನ ನಾವು ಮಾಡೋದಿಲ್ಲ ಕಾರ್ನಾಟ್ ಎಂಜಿನ್ ಅಲ್ಲಿ, ಈ ಪ್ರೋಸೆಸ್ ಅನ್ನ ಮಾಡೋದಿಲ್ಲ. ಆಯ್ತಪ್ಪ, ಇಲ್ಲಿ ಬಂದಿದೆಯಲ್ಲ, ಇದನ್ನ ಕಾರ್ನಾಟ್ ಸೈಕಲ್ ಅಂತ ಕರಿತೀವಿ. ಈ ಮಧ್ಯದಲ್ಲಿ ಇದೆಯಲ್ಲ ಈ ಜಾಗನ, ಈ ಏರಿಯಾ ಕಂಡು ಬಿಟ್ರೆ ನಿಮಗೆ ವರ್ಕ್ ಡನ್ ಬಂದ್ಬಿಡುತ್ತೆ. ಆಯ್ತಾ? ವರ್ಕ್ ಡನ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಕ್ಯಾಲ್ಕುಲೇಟಿಂಗ್ ದಿಸ್ ಏರಿಯಾ. ಸೊ ಹಿಂಗೋಯ್ತು 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 ಹಿಂಗೋಯ್ತು, ಸೈಕ್ಲಿಕ್ ಪ್ರೋಸೆಸ್ ಆಯಿತು. ಮತ್ತೆ ಇದು ನಿಮಗೆ ವಾಪಸ್ ಬಂತು ಅಂತಂದ್ರೆ ಅದು ರಿವರ್ಸಿಬಲ್ ಪ್ರೋಸೆಸ್. ನೋಡಿ, ಸೈಕ್ಲಿಕ್ಗೂ ರಿವರ್ಸಿಬಲ್ಗೂ ವ್ಯತ್ಯಾಸ ಇದೆ. ಯಾವ ದಾರಿನಲ್ಲಿ ನೀವು ಹೋದ್ರೋ ಅದೇ ದಾರಿನಲ್ಲಿ ವಾಪಸ್ ಬಂದ್ರೆ ಅದು ರಿವರ್ಸಿಬಲ್. ಯಾವ ಜಾಗದಲ್ಲಿ ಶುರು ಮಾಡಿದ್ರು ಅದೇ ಜಾಗಕ್ಕೆ ಹೋಗಿ ತಲುಪಿದರೆ ಅದು ಸೈಕ್ಲಿಕ್ ಪ್ರೋಸೆಸ್ ಅಷ್ಟೇನೆ. ಸರಿ, ಇಟ್ ಈಸ್ ಇಂಪಾಸಿಬಲ್ ಟು ಅಚೀವ್ 100% ಎಫಿಷಿಯನ್ಸಿ ಇನ್ ಕಾರ್ನಾಟ್ ಎಂಜಿನ್
ಬಿಕಾಸ್ 100% ಎಫಿಷಿಯನ್ಸಿ ಅಚೀವ್ ಮಾಡೋಕ್ಕೆ ಆಗೋದಿಲ್ಲ. ಐಡಿಯಲ್ ಎಂಜಿನ್ ಅಂತ ತಿಳ್ಕೊಂಡು ಕೂಡ ಫ್ರಿಕ್ಷನ್ ಇಲ್ಲ, ಲಾಸ್ ಇಲ್ಲ, ವರ್ಕಿಂಗ್ ಸಬ್ಸ್ಟೆನ್ಸ್ ಐಡಿಯಲ್, ಆಮೇಲೆ ಇದು ರಿವರ್ಸಿಬಲ್ ಪ್ರೋಸೆಸ್ ಅಂತ ಎಲ್ಲ ರೀತಿಯ ಅಸಂಪ್ಷನ್ಸ್ ಅನ್ನು ಮಾಡಿಕೊಂಡು ಕೂಡ ಕಾರ್ನಾಟ್ ಎಂಜಿನ್ ಅಲ್ಲಿ ಒಂದು ಈಕ್ವೇಶನ್ ಅನ್ನು ನಾವು ಡಿರೈವ್ ಮಾಡ್ತೀವಿ. ನೋಡಿ ಇಲ್ಲಿದೆ ಸ್ಕಿಮ್ಯಾಟಿಕ್ ಸ್ಕೆಚ್. ಸೋರ್ಸ್, ಇದು ಸ್ಟ್ಯಾಂಡ್, ಇದು ಕೋಲ್ಡ್ ಬಾಡಿ, ಆಮೇಲೆ ಇದು ವರ್ಕಿಂಗ್ ಸಬ್ಸ್ಟೆನ್ಸ್, ಇದು ಪಿಸ್ಟನ್. ಇದು ನನ್ನ ವಿಡಿಯೋದಲ್ಲಿ ಇದೆ, ಸ್ಟಡಿ ಮೆಟೀರಿಯಲ್ ಇದೆ, ಬೇಕಾದ್ರೆ ನೋಡಿ. ಇದು ಎಫಿಷಿಯನ್ಸಿ ಫಾರ್ಮುಲಾ. ಇಟ್ ಈಸ್ T1 ಮೈನಸ್ T2 ಡಿವೈಡೆಡ್ ಬೈ T1. ಇಲ್ಲಿ T2 0 ಆದರೆ ಮಾತ್ರ ಎಫಿಷಿಯನ್ಸಿ 1 ಬರುತ್ತೆ. T1 ಮೈನಸ್ 0 ಬೈ T1 ದಟ್ ಈಸ್ 1. T2 0 ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಸಿಂಕ್ ಕೆನಾಟ್ ಬಿ ಅಟ್ 0 ಟೆಂಪರೇಚರ್. ನೋಡಿ ಈ ಸಿಲಿಂಡರ್ನ ತಂದು ಸಿಂಕ್ನ ಮೇಲೆ ಇಟ್ಟ ತಕ್ಷಣ ಒಂದು ಸ್ವಲ್ಪನಾದ್ರೂ ಹೀಟ್ ಕೆಳಗಡೆ ಬರುತ್ತೆ ಅಲ್ವಾ? ಬಂದ ತಕ್ಷಣ ಸಿಂಕಿನ ಟೆಂಪರೇಚರ್ ಜಾಸ್ತಿ ಆಗುತ್ತೆ. 0 ಇದ್ರೂ ಕೂಡ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಇಟ್ ಈಸ್ ಇಂಪಾಸಿಬಲ್ ಟು ಹ್ಯಾವ್ ಕಂಟಿನ್ಯೂಸ್ಲಿ ಸಿಂಕ್ ಅಟ್ 0 ಕೆಲ್ವಿನ್. ಸೊ ಹಾಗಾಗಿ ಎಫಿಷಿಯನ್ಸಿ 0 ಆಗೋದಿಲ್ಲ. ಸೊ ಆಪ್ಷನ್ ಬಿ. ಯಾಕೆ ಕಾರ್ನಾಟ್ ಎಂಜಿನ್ ಅಲ್ಲಿ ಎಫಿಷಿಯನ್ಸಿ 0 ಆಗೋದಿಲ್ಲ? ಬಿಕಾಸ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಹ್ಯಾವ್ ಸಿಂಕ್ ಅಟ್ 0 ಕೆಲ್ವಿನ್. 0 ಕೆಲ್ವಿನ್ ಅಲ್ಲಿ ಇರ್ತಕ್ಕಂಥ ಸಿಂಕ್ ಬಿಗಿನಿಂಗ್ ಏನೋ 0 ಇರ್ಬೋದಪ್ಪ, ಒಂದು ಚೂರು ಹೀಟ್ ಅದರೊಳಗಡೆ ಹಾಕದೆ ಅಂದ ತಕ್ಷಣಕ್ಕೆ ಅದರ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ನಾನು ಸಾಕಷ್ಟು ಕ್ವಶನ್ಸ್ ಅನ್ನ ಥರ್ಮೋಡೈನಮಿಕ್ಸ್ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಇವನ್ನೆಲ್ಲ ರಿಹರ್ಸಲ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಐ ವಿಲ್ ಕಮ್ ಬ್ಯಾಕ್ ವಿತ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಥ್ಯಾಂಕ್ ಯು ವೆರಿ ಮಚ್.